ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಘು ಎಕ್ಕಾರವರೇ, ಸಹೋದರಿ ಸರೋಜಿನಿಯವರೇ, ಈ 70ರ ಪ್ರಾಯದಲ್ಲಿ ಚಳುವಳಿಯಲ್ಲಿ ಭಾಳ ಸಕ್ರಿಯವಾಗಿ ತೊಡಗಿಸ್ಕೊಂಡು ನಮಗೆಲ್ಲ ಸ್ಫೂರ್ತಿಯಾಗಿರುವ ಮಾನ್ಯ ದೇವದಾಸರವರೇ, ವಾಸುದೇವ್ ಉಚ್ಚಲ್ರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಮಿತ್ರರೇ, ಸಹೋದರರೇ, ಮುಖ್ಯವಾಗಿ ಮಾಧ್ಯಮ ಮಿತ್ರರೇ, ನಮ್ಮ ಸಹೋದರ ಆರಿಫ್ ರವರು ಭಾಳ ಪ್ರೀತಿಯಿಂದ ಈ ಪ್ರೋಗ್ರಾಮ್ನ ಕವರ್ ಮಾಡಬೇಕು ಅಂತ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿ ಸಂಘಟಿಸಿರೋದಕ್ಕೆ ನಾನು ರಘು ಎಕ್ಕಾರು ಮತ್ತು ಬಳಗದವನ್ನೆಲ್ಲರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇಟ್ಸ್ ವೆಲ್ ಡನ್ ಪ್ರೋಗ್ರಾಮ್. ಯಾಕೆ ಇದು ಭಾಳ ಅರ್ಥಪೂರ್ಣವಾದ್ದು ಅಂತಂದರೆ, ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಇಂಥ ಕೆಲಸ ಆಗ್ತಾ ಇಲ್ಲ. ಇಂಡಿಯನ್ ರಿಪಬ್ಲಿಕ್ ಡೇ ಆಫ್ ಇಂಡಿಯಾ ಅಥವಾ ಈ ಗಣರಾಜ್ಯೋತ್ಸವವನ್ನು 75ನೇ ವರ್ಷದಲ್ಲಿ ಇದ್ದೀವಿ. 75ನೇ ವರ್ಷದ ಸಂಭ್ರಮ ಇದು. ಆದರೆ ಎಷ್ಟು ಸಪ್ಪೆಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಅಲ್ವಾ? ಕಾಟಾಚಾರದ್ದು, ದಿಲ್ಲಿಯಲ್ಲೂ ಕಾಟಾಚಾರ, ನಮ್ಮ ಹಳ್ಳಿಯಲ್ಲೂ ಕಾಟಾಚಾರ, ಕೊಣಾಜೆ ಗ್ರಾಮದಲ್ಲಿರುವ ವಿಶ್ವವಿದ್ಯಾಲಯದಲ್ಲೂ ಕೂಡ ಕಾಟಾಚಾರ. ಅದ್ಯಾರೊಬ್ಬ ಬಂದ ಮುಖ್ಯ ಅತಿಥಿ ಅಂತ ಮೊನ್ನೆ ಕರೆಸಿದ್ರು, ಯಾವುದೋ ಲಿಟಲ್ ರಾಕ್ ಸ್ಕೂಲ್ ಪ್ರಿನ್ಸಿಪಾಲ್ ಅಂತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದೇ ಒಂದು ಶಬ್ದ ಮಾತಾಡ್ದೇನೆ ಭಾಷಣ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟ ದಿನಾಚರಣೆ ದಿನ ಮಾಡುವ ಭಾಷಣವನ್ನು ರಿಪಬ್ಲಿಕ್ ಡೇ ದಿವಸ ಮಾಡ್ತಾರೆ. ಅದಕ್ಕಿಂತ ಇನ್ನೊಬ್ಬರು ಬಂದರು, ಬಾಬಾ ಸಾಹೇಬರ ಪರಿನಿಬ್ಬಾಣದ ದಿನ ಅಂತ ಹೇಳ್ಬಿಟ್ಟು, ಅದು ಯಾರೋ ಪುಣ್ಯಾತ್ಮ ಭಾಳ ಕೆಟ್ಟಾಗಿ ಮಾಡೋದು. ಅಂಬೇಡ್ಕರ್ನ ಏಕವಚನದಲ್ಲಿ ಮಾತಾಡ್ದ, ಅಂಬೇಡ್ಕರ್ ಎರಡು ಹೆಂಡತಿ ಮಾಡ್ಕೊಂಡಿದ್ದಂತೆ, ಹಂಗಂತೆ ಹಿಂಗಂತೆ, ಫಾರಿನ್ಗೆ ಹೋಗಿದ್ದಂತೆ, ಅದೇನೋ ಬರದಂತೆ, ಈ ಥರದ್ದು ಮಾತುಗಳು. ಒಬ್ಬ ಕುಲಪತಿ, ಅವರು ಜಯರಾಜ್ ಅಮೀನು, JNUನಲ್ಲಿ PhD ಮಾಡಿದವರು, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಭಾರತದ ನಂಬರ್ 1 ಪ್ರೆಸ್ಟಿಜಿಯಸ್ ಯೂನಿವರ್ಸಿಟಿ. ಅಲ್ಲಿ ಅಲ್ಲಿ ಅಧ್ಯಯನ ಮಾಡಿ ಬಂದವರು ಇಲ್ಲಿ ಆಡಳಿತ ಮಾಡ್ತಾ ಇರಬೇಕಾದ್ರೆ ಕುಲಪತಿಯಾಗಿ ಒಂದು ಒಳ್ಳೆ ಸ್ಪೀಕರ್ನ ಆಯ್ಕೆ ಮಾಡುವ ಒಂದು ಅದಕ್ಕೆ ಪರಿಜ್ಞಾನ ಇಲ್ಲ ಅವ್ರಿಗೆ ಅಂದಮೇಲೆ ಭಾಳ ಅಸಹ್ಯ ಆಗ್ತದೆ, ಭಾಳ ದುರಂತ ಅನ್ನಿಸ್ತದೆ. ಹಾಗಾಗಿ ನಾನು ಭಾಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರೆ, ಅಥವಾ ಸಣ್ಣ ಸಭಾಂಗಣ ಇರಬಹುದು, ಜನಸಂಖ್ಯೆ ಕಡಿಮೆ ಇರಬಹುದು, ಇನ್ಸ್ಪೈಟ್ ಆಫ್ ದಟ್ ಅದರ ಹಿಂದೆ ಇರುವ ಅವರ ಉದ್ದೇಶ, ಸಂಭ್ರಮ, ಈ ಸಂಘಟನೆಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೇನೆ, ಅಭಿನಂದಿಸ್ತೇನೆ. ಗೆಳೆಯರೇ, ರಿಪಬ್ಲಿಕ್ ಡೇ ಅಂತ ಮಾಡ್ತಕ್ಕಂಥದ್ದು ಭಾರತದ ಸಂವಿಧಾನವನ್ನು ಬಾಬಾ ಸಾಹೇಬ್ರವರು ಏಕಾದ್ಮಿತೀಯರಾಗಿ ತಮ್ಮ ವೈಯಕ್ತಿಕ ಹೋರಾಟ, ಸಾರ್ವಜನಿಕ ಹೋರಾಟವನ್ನು ವೈಯಕ್ತಿಕ ಹೋರಾಟವಾಗಿ ಮಾಡಿ, ಆ ವೈಯಕ್ತಿಕ ಹೋರಾಟದಲ್ಲಿ ಹೇಗೋ ಹಾಗೂ ಹೀಗೂ ಮಾಡಿ ಅವರು ಸಂವಿಧಾನ ಸಮಿತಿ ಒಳಗಡೆ ಹೋದರು. ಸಂವಿಧಾನ ಸಮಿತಿಗೆ ಅವ್ರನ್ನ ಸೇರಿಸಬಾರ್ದು ಅಂತ ನಿರಂತರ ಹುನ್ನಾರಗಳನ್ನು ಮಾಡಿದ್ದಾಗ್ಯೂ ಕೂಡ ಹೇಗೋ ಮಾಡಿ ಅವ್ರೊಳಗಡೆ ಹೋದರು. ವೈಯಕ್ತಿಕ ಹೋರಾಟ ಅದು. ಅವರ ವೈಯಕ್ತಿಕತೆ ಸಾರ್ವಜನಿಕತೆಯಾಗಿತ್ತು, ನಿಸ್ವಾರ್ಥದಿಂದ ಕೂಡಿತ್ತು. ಹಿಸ್ ಪರ್ಸನಲ್ ಲೈಫ್ ವಾಸ್ ಇಂಪರ್ಸನಲ್. ತೆರೆದ ಪುಸ್ತಕ. ಕೊನೆಗೆ ಹೋಗಿ ಹೋರಾಟ ಮಾಡಿದ್ರು. ಹೋರಾಟ ಮಾಡಿ ಒಂದು ರಿಪಬ್ಲಿಕ್ ಕಾನ್ಸ್ಟಿಟ್ಯೂಷನ್ ಅನ್ನು ನಮಗೆ ಕೊಟ್ಟರು. ರಿಪಬ್ಲಿಕ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಗಣರಾಜ್ಯೋತ್ಸವ ಅಂತ ಹೇಳಿಬಿಡ್ತಾರೆ. ಗಣರಾಜ್ಯೋತ್ಸವ ಅಂದರೆ ಏನು? ಹಲವಾರು ರಾಜ್ಯಗಳು ಸೇರಿಕೊಂಡು ಒಂದು ಗಣ, ಅದು ಫೆಡರೇಷನು, ಅದು ಗಣರಾಜ್ಯೋತ್ಸವ. ನೋ, ಭಾಳ ಹಿಂದೆ ಗ್ರೀಕ್ ತತ್ವಜ್ಞಾನಿ, ಪ್ರಾಚೀನ ಗ್ರೀಕ್ ಸಾಮ್ರಾಜ್ಯದಲ್ಲೊಬ್ಬರು ಪ್ಲೇಟೋ ಅಂತ ತತ್ವಜ್ಞಾನಿ ಇದ್ದರು. ಅವರೊಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ರಿಪಬ್ಲಿಕ್ ಅಂತ. ಅವರ ಪುಸ್ತಕದ ಹೆಸರು ಅಂತ. ಈಗಲೂ ರಾಜ್ಯಶಾಸ್ತ್ರ ಅಧ್ಯಯನ ಮಾಡುವ ನಮ್ಮ ರಾಜ್ಯಶಾಸ್ತ್ರ ಪ್ರೊಫೆಸರ್ಗಳು, ವಿದ್ಯಾರ್ಥಿಗಳು ಅದನ್ನು ಅಧ್ಯಯನ ಮಾಡಲೇಬೇಕು, ಮಾಡ್ತಾ ಇದ್ದೀವಿ ನಾವು. ರಿಪಬ್ಲಿಕ್ ಅನ್ನೋತಕ್ಕಂಥದ್ದು ಒಂದು ಮೂಲಭೂತ, ಅದರ ಒಂದು ಎಟಿಮಾಲಜಿ ಅರ್ಥ ಏನಪ್ಪ ಅಂತಂದರೆ, ರಾಜ್ಯಾಡಳಿತ, ದೇಶಾಡಳಿತ ಅಥವಾ ಒಂದು ಪ್ರಭುತ್ವ, ಅದು ಯಾರು ದೇಶವನ್ನು ಆಳಬೇಕು,
ಎಂಬುದು ವಂಶ ಪಾರಂಪರ್ಯವಾಗಿ ನಿರ್ಧಾರ ಆಗಬಾರದು. ಅದು ರಿಪಬ್ಲಿಕ್. ರಾಜನ ಮಗನೇ ರಾಜನಾಗಬೇಕು ನೋನು, ರಾಣಿಯ ಮಗನೇ ರಾಣಿ ಆದಾಗಲ್ಲ. ಅದು ವಂಶ ಪಾರಂಪರ್ಯ. ದಟ್ಸ್ ಮಾನಾರ್ಕಿ, ಹೆರಿಡಿಟರಿ ರೂಲ್, ಡಿವೈನ್ ರೈಟ್ ರೂಲ್ ಅಂತೆಲ್ಲ, ಡಿವೈನ್ ರೈಟ್ ಥಿಯರಿ. ನಾನು ದೇವರ ಮಗ ಅಥವಾ ನಾನು ದೇವರ ಪ್ರತಿನಿಧಿ, ಹಾಗಾಗಿ ನಾನು ನಿಮ್ಮನ್ನೆಲ್ಲ ಆಡಳಿತ ಮಾಡ್ತೀನಿ, ನೀವು ನನಗೆ ಒಬೆ ಮಾಡಬೇಕು. ಅದು ರಾಜಶಾಹಿ. ಅದಕ್ಕೆ ವಿರುದ್ಧವಾಗಿ ಆಮೇಲೆ ಇನ್ನೊಂದು ಹೇಳ್ತಾನೆ ನಾವು, ನಾನು ಆಳಿದ್ದೀನಿ, ನನ್ನ ಮಗ ಆಳ್ಬೇಕು, ನನ್ನ ಮೊಮ್ಮಗ ಆಳ್ತಾ ಇರಬೇಕು, ದೇವರು ಮಾಡಿದ್ದಾರೆ. ಇಲ್ಲ ಇಲ್ಲ, ಹಾಗಲ್ಲ. ಒಂದು ರಾಜಕೀಯ ವ್ಯವಸ್ಥೆ, ಒಂದು ರಾಜ್ಯ, ಒಂದು ದೇಶ ಅಂದಮೇಲೆ ಅಲ್ಲಿ ಸಮರ್ಥರು ಯಾರಾದರೂ ಬಂದು ಆಡಳಿತ ಮಾಡಬೇಕು, ಅದಕ್ಕೆ ಅವಕಾಶ ಇರಬೇಕು. ಅದು ರಿಪಬ್ಲಿಕನ್ ಸ್ಪಿರಿಟ್, ರಿಪಬ್ಲಿಕನ್ ಪ್ರಿನ್ಸಿಪಲ್ ಅಂತ. ಅದಕ್ಕೆ ರಿಪಬ್ಲಿಕ್ ಅಂತ ಹೇಳೋದು. ಅದು ಮೂಲತಃ ಗ್ರೀಕ್ ಭಾಷೆಯ ಶಬ್ದ, ಆನಂತರ ಇಂಗ್ಲೀಷಲ್ಲಿ ಅದು ಒಪ್ಪಿಗೆ ಆಗಿ ಬಳಕೆಯಲ್ಲಿದೆ. ಅದರ ಸರಿಯಾದ ಅನುವಾದ ಕನ್ನಡಕ್ಕೆ ಗಣರಾಜ್ಯ ಅಂತ ಅಲ್ಲ, ಅದು ಏನೋ ಮಾಡ್ಕೊಂಡಿದ್ದಾರೆ ಹಾಗಂತ. ಈ ಥರ ತಪ್ಪು ತಪ್ಪು ಅನುವಾದಗಳು ತುಂಬ ಆಗಿದ್ದಾವೆ. ಅದರಲ್ಲಿ ಇದು ಒಂದು. ಗಣರಾಜ್ಯ ಬುದ್ಧರ ಕಾಲದಲ್ಲೂ ಇತ್ತು, ವಂಶ ಪಾರಂಪರ್ಯವಾಗಿ ಇರಲಿಲ್ಲ, ಅದರ ಹಿಂದೆನೂ ಇತ್ತು. ಸೊ ಹಾಗಾಗಿ ಆ ಒಂದು ರಾಜ ಅನುವಂಶೀಯತೆಯ ರೂಲ್ ಬೇಡ. ಯಾರಾದರೂ, ಯಾವ ವಂಶದವನು, ಯಾವ ಜನಾಂಗದವನು, ಯಾವ ಭಾಷೆಯವನು, ಯಾವ ಜಾತಿಯವನು, ಯಾವ ಮತದವನಾದರೂ ಸರಿ, ಸಮರ್ಥನಿದ್ರೆ ಅವನು ಬಂದು ಆಡಳಿತ ಮಾಡಬೇಕು. ಇದರಿಲ್ಲ. ನಮ್ಮಲ್ಲೂ ಪ್ರಧಾನಮಂತ್ರಿ ಇದ್ದಾರೆ, ಅವ್ರ ಮಗನೇ ಬರಬೇಕು, ಅದು ರಾಜಶಾಹಿ, ವಂಶ ಪಾರಂಪರ್ಯತೆ. ಅದಕ್ಕೆ ವಿರುದ್ಧವಾಗಿ ರಿಪಬ್ಲಿಕ್ ಡೇ. ಸೊ ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ ತಮಗೆ ಅವಕಾಶ ಸಿಕ್ಕದಂಥ ಸಂದರ್ಭದಲ್ಲಿ ಅವರು ಈ ಕೆಲಸವನ್ನು ಮಾಡಿದ್ರು. ಒಂದು ರಿಪಬ್ಲಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟರು. ನಮಗೆ ಹೇಳೋ ಮಾಹಿತಿಗಳ ಪ್ರಕಾರವಾಗಿ ಅಂಬೇಡ್ಕರ್ ಏನೂ ಬರೆದಿಲ್ಲ. ಅನೇಕ ಸಮಿತಿಗಳಿದ್ವು, ಮುಖ್ಯವಾಗಿ 13 ಸಮಿತಿಗಳಿದ್ದವು. ಆ 13 ಸಮಿತಿಯ ಜನ ಏನೇನು ಸಮಿತಿ ವರದಿಗಳನ್ನು ಕೊಟ್ಟರು, ಅದನ್ನೆಲ್ಲ ಒಟ್ಟು ಮಾಡಿ ಅಂಬೇಡ್ಕರ್ ಅದನ್ನು ಡ್ರಾಫ್ಟ್ ಮಾಡಿದ್ರು ಅಷ್ಟೇ ಅಂತ. ಅದಕ್ಕೆ ಅವ್ರನ್ನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅಂತ. ಥಿಯರಾಟಿಕಲಿ ಅಂಬೇಡ್ಕರ್ಗೆ ಕೊಟ್ಟಿದ್ದ ಕೆಲಸ ಅಷ್ಟೇ, ಇದನ್ನೆಲ್ಲ ಒಟ್ಟುಗೂಡಿಸಿ ಮಾಡಿಕೊಡಿ ಅಂತ. ಆದರೆ ಅಲ್ಲಿ ಹೋದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಅವಕಾಶ ಸಿಕ್ತು. ಏನಪ್ಪ ಅಂತಂದರೆ, ಅದನ್ನು ಸರಿಪಡಿಸಿ ಡಾಕ್ಯುಮೆಂಟೇಷನ್ ಮಾಡಬೇಕು ಅನ್ನೋ ಜವಾಬ್ದಾರಿ ಅವರಿಗೆ ಡ್ರಾಫ್ಟಿಂಗ್ ಸಿಕ್ಕಿದ ಮೇಲೆ ಎಲ್ಲ ಹುಳುಕು ಓರೆ ಕೋರೆಗಳನ್ನು ಇದ್ದದನ್ನೆಲ್ಲ ಬಿಡಿಸಿ ಅವರು ಅದನ್ನು ಪ್ಯೂರ್ಲಿ ರಿಪಬ್ಲಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಅದನ್ನು ಬರೆದ್ರು. ನೀವು ನಿಮ್ಮ ಸಂವಿಧಾನ ಬರ್ಕೊಳ್ಳಿ, ನಿಮ್ಮ ಭಾರತೀಯರು ತಗೊಳ್ಳಿ ಅಂತ ಬ್ರಿಟಿಷ್ನವರು ಅಧಿಕಾರ ಕೊಟ್ಟಿದ್ರು. ಅನೇಕರು ಹೇಳ್ತಾರೆ ನಮ್ಮಲ್ಲಿ ಮೊದಲು ಸ್ವಾತಂತ್ರ್ಯ ಬಂತು, ಆಮೇಲೆ ಗಣರಾಜ್ಯೋತ್ಸವ ಬಂತು ಅಂತ. ಯಾಕೆಂದರೆ ಇರ್ಬೋದೇನಪ್ಪ ಅನಿಸುತ್ತೆ ನಮಗೆ. ನಮ್ಮ ಶಾಲೆಗಳು ಪ್ರಾರಂಭ ಆಗುವಾಗ ಶುರುಗೆ ಸ್ವಾತಂತ್ರ್ಯ ದಿನ ಹೋರಾಟ ಬರ್ತದೆ, ಸ್ವಾತಂತ್ರ್ಯ ದಿನಾಚರಣೆ ಬರ್ತದೆ. ಎಲ್ಲ ನಮ್ಮ ಸಿಲೆಬಸ್ ಮುಗಿದು ಇನ್ನೇನು ನಮ್ಮ ಶಾಲೆ ದಿನಗಳು ಕಂಪ್ಲೀಟ್ ಆಗುವಾಗ ಕೊನೆಯಲ್ಲಿ ಗಣರಾಜ್ಯ ಬರ್ತದೆ. ಮಕ್ಕಳಿಗೆ ಅಭಿಪ್ರಾಯ ಏನು, ನಮಗೆ ಸಣ್ಣ ವಯಸ್ಸಿನಿಂದನೂ ಅದೇ ಸ್ವಾತಂತ್ರ್ಯವೇ ಮುಖ್ಯ, ಆಮೇಲೆ ಇದು ಯಾವುದು ನಮ್ಮ ಸಂವಿಧಾನ ಬಂದದ್ದು ಅಂತ. ನೋ, ಸಂವಿಧಾನ ರಚನಾ ಸಮಿತಿ ಮೊದಲು ಬಂತು, ಆಮೇಲೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂತು ಬೈ ಚಾನ್ಸ್ ಬಂತು, ಬರಲೇಬೇಕಂತ ಏನಿರಲಿಲ್ಲ. ಬರದೆ ಇನ್ನೂ ಮುಂದೂಡ್ಬೋದಿತ್ತು, ಅವರು ಇನ್ನೊಂದು 20 ವರ್ಷ ಆಳ್ಬೋದಿತ್ತು. 1946 ಮೇನಲ್ಲಿ ಸಂವಿಧಾನ ರಚನಾ ಸಮಿತಿ ಮಾಡಿ ಮೊದಲ ಮೀಟಿಂಗ್ ಮಾಡಲಾಗ್ತದೆ. ಆನಂತರ ಎಷ್ಟೋ ತಿಂಗಳುಗಳ ನಂತರ ಬಾಬಾ ಸಾಹೇಬ್ ಗೆದ್ದಿರ್ತಾರೆ, ಜೈಸೂರಲ್ಲಿ ಕುನ್ನಾನಲ್ಲಿ ಗೆದ್ದಿರ್ತಾರೆ. ಅವರನ್ನ ಅನರ್ಹರನ್ನಾಗಿ ಮಾಡಬೇಕು ಸಮಿತಿಗೆ ಬರೋದಕ್ಕೆ. ಹೇಗೆ ಮಾಡಬೇಕು ಅಂತ ಒಂದು ಐಡಿಯಾ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ. ಆವಾಗ ನೆಹರು, ಇಂದಿರಾ ಗಾಂಧಿಯವರು, ವಲ್ಲಭಾಯ್ ಪಟೇಲ್. ಅದೇನು ಮಾಡಿದ್ರು ಅಂತಂದರೆ, ಆಗ ಈ ಮುಸ್ಲಿಂ ಲೀಗ್ನವರು ನಮಗೆ ಬೇರೆ ಸಪರೇಟ್ ದೇಶ ಬೇಕು ಅಂತ ಹೋರಾಟ ಮಾಡ್ತಾಯಿದ್ರು. ಆಯಿತು ತಗೊಳ್ಳಿ ಅಂತ ಕೊಟ್ಬಿಟ್ರು, ಅವ್ರಿಗೆ ಒಪ್ಕೊಂಬಿಟ್ಟು ಏನು ಮಾಡಿದ್ರು ಅಲ್ಲಿ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿ ಜೈಸೂರ್ ಅಂಡ್ ಕುಲ್ನಾ ಅಂತ ವೆಸ್ಟ್ ಬೆಂಗಾಲ್ನಲ್ಲಿ, ಈಗ ಬಾಂಗ್ಲಾದೇಶದಲ್ಲಿದೆ ಅದು, ಆ ಕ್ಷೇತ್ರದಲ್ಲಿ ಗೆಲ್ತಾ ಇದ್ರು. ಯಾಕೆ ಗೆಲ್ತಾ ಇದ್ರು ಅಂದರೆ, ಆ ಕ್ಷೇತ್ರದಲ್ಲಿ ಬಹುತೇಕ ಮತದಾರರು ದಲಿತರು, ಸ್ವಲ್ಪ ಮುಸಲ್ಮಾನರು. ಅದು ಮುಸ್ಲಿಂ ಮೆಜಾರಿಟಿ ಪ್ರದೇಶ ಅಲ್ಲ, ದಲಿತ ಮೆಜಾರಿಟಿ ಪ್ರದೇಶ. ದಲಿತರಂದರೆ ಆಗಿನ ದಲಿತರು ಹಿಂದೂಗಳೇ. ಅದನ್ನು ಭಾರತದೊಳಗೆ ಉಳಿಸ್ಕೋಬೇಕಾಗಿತ್ತು. ಆದರೆ ಅದನ್ನು ಕಟ್ ಮಾಡಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ನಮ್ಮನ್ನು. ಯಾವಾಗ ನೆಹರು, ಮಹಾತ್ಮ ಗಾಂಧಿಯವರೆಲ್ಲ ಸೇರಿಕೊಂಡು. ಯಾಕೆ ಹಿಂಗಾಯಿತು? ಯಾಕೆಂದರೆ
ಬಾಬಾ ಸಾಹೇಬ್ನ ಅನರ್ಹಗಳನ್ನಗೊಳಿಸಬೇಕು. ಬಾಬಾ ಸಾಹೇಬ್ ಗೆದ್ದಿರೋ ಒಂದು ಸಮಿತಿ ಅದನ್ನು ಬೇರೆ ದೇಶಕ್ಕೆ ಕೊಟ್ಬಿಟ್ರೆ ನಮ್ಮ ದೇಶ ಅಲ್ಲ. ಸೊ ಹಾಗಾಗಿ ನೀವೀಗ ಅನರ್ಹರು ಸಮಿತಿ ಒಳಗಡೆ ಬರಲಿಕ್ಕೆ ಅಂತ ಹೇಳಲಿಕ್ಕೆ. ಆದರೂ ಬಿಡಲಿಲ್ಲ ಅವರು. ಏನೆಲ್ಲ ಮಾಡಿ ಅವರು ಚಟಪಟಿ ಒಳಗಡೆ ನುಗ್ಗಿದ್ರು. ಆನಂತರ ದಿನಗಳಲ್ಲಿ ಹೇಳ್ತಾರೆ, ಅದು ಏನೋ ಸಂವಿಧಾನ ಇವರು ಡ್ರಾಫ್ಟ್ ಮಾಡಿದ್ರು ಅಷ್ಟೇ. ಸುಮಾರು ಜನ, KT ಶಾ, ಅನಂತ ಸನಯಸ್ಯಾನ್ ಅಯ್ಯಂಗಾರ್, ಆಗಿನ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರು, ಸಮಿತಿಯ ಅಧ್ಯಕ್ಷರು, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ, ಆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯ ಅವರೇ ಹೇಳಿದ್ದಾರೆ ಏನಂತ, ಇದು ಇಲ್ಲ, ಹಾಗಲ್ಲ, ಅಂಬೇಡ್ಕರ್ ಅದಕ್ಕೆ ಮೂಲ ಕಾರಣ ಅಂತ. ಈಗ ಮೊನ್ನೆ ಒಂದು ಪುಸ್ತಕ ಬಂದಿದೆ, ನೀವು ಓದಬೇಕು. ಆಕಾಶ್ ಸಿಂಗ್ ರಾಥೋಡ್ ಅಂತ ಹೇಳ್ಬಿಟ್ಟು ಒಂದು 3 ವರ್ಷ ಆಯಿತು ಆ ಪುಸ್ತಕ ಬಂದು, 2-3 ವರ್ಷ ಆಯಿತು. ಆಕಾಶ್ ಸಿಂಗ್ ರಾಥೋಡ್ ಅಂತ. ಆ ಪುಸ್ತಕದ ಹೆಸರು ಅಂಬೇಡ್ಕರ್ಸ್ ಪ್ರಿಯಾಂಬಲ್ ಅಂತ. ಭಾರತ ಸಂವಿಧಾನದ ಇರುವ ಪೀಠಿಕೆ ಅಂತ ಏನಿದೆ, ಪ್ರಿಯಾಂಬಲ್, ಅದು ಕಂಪ್ಲೀಟ್ ಅದು ಅಂಬೇಡ್ಕರ್ದೇ ಅಂತ. ಆ ಪುಸ್ತಕದಲ್ಲಿ ಅವರು ಇನ್ನೂ ವಿವರವಾಗಿ ಸಂಶೋಧನೆ ಮಾಡಿ ಹೇಳಿದ್ದಾರೆ, ಇದನ್ನು ಅಂಬೇಡ್ಕರ್ ಒಬ್ಬರೇ ಮೂಲಕರ್ತರು, ಇದಕ್ಕೆ ಏಕದ್ವಿತೀಯ ಕಾರಣಕರ್ತರು. ಅದು ಯಾಕೆ ಅಂತಂದರೆ ಅವರು ಕೆಲವು ಸಾಕ್ಷ್ಯಾಧಾರಗಳನ್ನು ಕೊಡ್ತಾರೆ. ಅದಕ್ಕೆ ಅನೇಕ ಪತ್ರಿಕೆಗಳು ಟೀಕೆ ಮಾಡಿ ಸಂಪಾದಕೀಯ ಬರೀತಾ ಇದ್ದಾರೆ. ಅವಾಗ ಏನಂತ, ಅಂಬೇಡ್ಕರ್ ಅವರು ಬೇಗ ಕೆಲಸ ಮುಗಿಸ್ತಾ ಇಲ್ಲ ಅಂತ. ಒಂದು ಕಾರ್ಟೂನ್, ತುಂಬ ಕಾರ್ಟೂನ್ಗಳು ಬಂದಿದ್ದಾವೆ, ವ್ಯಂಗ್ಯಚಿತ್ರಗಳು. ಅಂಬೇಡ್ಕರ್ ಒಂದು ಆಮೆ ಮೇಲೆ ಕೂತ್ಕೊಂಡು ಸಣ್ಣ ಚಾಟಿ ಓಡಿಸ್ತಾ ಇದ್ದಾರೆ, ಆಮೆ ನಿಧಾನ ಓಡ್ತಾ ಇದೆ. ಅಂದರೆ ಕಾನ್ಸ್ಟಿಟ್ಯೂಷನ್ ಬರೆಯೋದು ತುಂಬ ನಿಧಾನ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಬರೆಯುವಾಗ ಅಲ್ಲಿ ಅಂಬೇಡ್ಕರ್ ಒಬ್ಬರನ್ನೇ ತೋರಿಸಿದ್ದಾರೆ, ಇಡೀ ಸಮಿತಿಯವ್ರನ್ನ ತೋರಿಸಿಲ್ಲ, ಬೆನಗಲ್ ನರಸಿಂಗರಾವ್ನ ಕೂರಿಸಿಲ್ಲ, ಅವರೊಬ್ಬರೇ. ಅವ್ರಿಗೆ ನೆಹರು ಚಾಟಿ ಬೀಸ್ತಾ ಇದ್ದಾರೆ, ಬೇಗ ಮುಗಿಸು ಇದನ್ನು ಅಂತ ಆಜ್ಞೆ ಕೊಡ್ತಾ ಇದ್ದಾರೆ. ಈ ಥರದ್ದು ವ್ಯಂಗ್ಯಚಿತ್ರಗಳು ಏನು ಸಾಕ್ಷಿ ನುಡಿತವೆ. ಅವು ಅಂಬೇಡ್ಕರ್ ಒಬ್ಬರೇ ಇದನ್ನು ಬರೆದದ್ದು ಅನ್ನೋದನ್ನು ಸಾಬೀತು ಮಾಡ್ತವೆ. ದ ಹಿಂದೂ ಪತ್ರಿಕೆಯವರು ಸಂಪಾದಕೀಯ ಬರೆದಿದ್ದಾರೆ. ಏನಪ್ಪಾ ಅಂದರೆ, ಅಂಬೇಡ್ಕರ್ ಅವರಿಗೆ ಇದನ್ನು ಜವಾಬ್ದಾರಿ ವಹಿಸಲಾಗಿತ್ತು, ಡ್ರಾಫ್ಟಿಂಗ್ ಮಾಡಿಕೊಡಿ ಅಂತ ಅಷ್ಟೇ. ಆದರೆ ಅಂಬೇಡ್ಕರ್ ಅವರು ತಮ್ಮ ವ್ಯಾಪ್ತಿಯನ್ನು ಬಿಟ್ಟು ಇಡೀ ಸಂವಿಧಾನವನ್ನೇ ಚೇಂಜ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಪ್ರಪೋಸಲ್ ಕೊಟ್ಟಿದ್ದೇ ಬೇರೆ, ಆದರೆ ಇವರು ಮಾಡ್ತಾ ಇರೋದೇ ಬೇರೆ. ಅದು ನಾಳೆ ದಿನ ಸಂಪೂರ್ಣ ಅಂಬೇಡ್ಕರ್ ವಿರಚಿತ ಸಂವಿಧಾನ ಆಗ್ತಾ ಇದೆ, ಇದಾಗಬಾರ್ದು ಅಂತ ಸಂಪಾದಕೀಯ ಬರೆದಿದ್ದಾರೆ. ಸಾಕ್ಷ್ಯ ಇದಕ್ಕಿಂತಲೂ ಬೇಕಾ? ಕೊನೆಗೆ ಅದೇ ಸಂವಿಧಾನ ಒಪ್ಪಿಗೆ ಆದದ್ದು. ಇನ್ನೊಬ್ಬರು ಬೆಂಗಾಲದಲ್ಲಿ ಒಬ್ಬರು ಲೆಫ್ಟಿಸ್ಟ್, ಎಡಪಂಥಿ ಅಂತ ಹೇಳ್ತಾರೆ, ವಾಸುದೇವ್ ಜನರು ಬೇಜಾರು ಮಾಡ್ಕೋಬಾರ್ದು. ಲೆಫ್ಟಿಸ್ಟ್ಗಳು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ಜನಸಂಘದವರು, ಹಿಂದೂ ಮಹಾಸಭಾದವರು, RSSದವರು ನನಗೆ ಈ ಬ್ರಾಹ್ಮಣ ವೈದಿಕರು ಎಷ್ಟು ನನಗೆ ಅಡೆತಡೆ ಮಾಡಿದ್ದಾರ, ಬಹುಶಃ ಅದಕ್ಕಿಂತಲೂ ಹೆಚ್ಚು ಅಡೆತಡೆ ನನ್ನ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ, ನಾನು ಹೋರಾಟ ಮಾಡುವ ಸಂದರ್ಭದಲ್ಲಿ ಈ ಎಡಪಂಥೀಯರು, ಕಮ್ಯುನಿಸ್ಟ್ಗಳು ಮಾಡಿದ್ದಾರೆ ಅಂತ. ಸೊ ಬಹಳ ಮುಖ್ಯವಾಗಿ ನಾವು ಇವರಿಬ್ಬರ ಬಗ್ಗೆನೂ ಕೂಡ, ನಾಗರದ 2 ತಲೆಗಳು, ಇವಿಬ್ಬರದು ಕೂಡ ನಾವು ಎಚ್ಚರಿಕೆಯಾಗಿರ್ಬೇಕು. ಅವರೊಬ್ಬರು ದೊಡ್ಡ ಕಮ್ಯುನಿಸ್ಟ್ ಲೀಡರ್, ನಾಟ್ ಆರ್ಡಿನರಿ ಲೀಡರ್, ಒಬ್ಬ ಪ್ರಾಮಿನೆಂಟ್ ಲೀಡರ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾನೆ ಕೋಲ್ಕತ್ತಾದಲ್ಲಿ, ಹೇಳಿಕೆ ಕೊಡ್ತಾನೆ, ಇದನ್ನು ಈಗಲೇ ನಿಲ್ಲಿಸಬೇಕು, ಅಂಬೇಡ್ಕರ್ ಸಂವಿಧಾನ ಮುಕ್ತಾಯ ಮಾಡುವ ಹಂತದಲ್ಲಿ. ಅಂಬೇಡ್ಕರ್ ಏನು ಬರ್ಕೊಡ್ತಾ ಇದ್ದಾರೆ ಅದನ್ನು ನೆಹರು, ರಾಜೇಂದ್ರ ಪ್ರಸಾದ್ ಒಪ್ಪಬಾರ್ದು. ಯಾಕಂದರೆ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ಅವರು. ಅದನ್ನು ಏನು ಬರ್ಕೊಡಿ ಅಂತ ನಾವು ಕೊಟ್ಟಿದ್ವಿ 13 ಸಮಿತಿಗಳಿಂದ, ಆ ಸಮಿತಿಯ ಒಬ್ಬ ಸದಸ್ಯರವರು, ಆ ಥರ ರೂಪದಲ್ಲಿ ಇಲ್ಲ, ಅದು ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ಇವರು ಅಂಬೇಡ್ಕರ್. ಅದನ್ನು ಈ ಅಂಬೇಡ್ಕರ್ ಸಂವಿಧಾನ ಬಂದರೆ ನಾವು ಅದು ವಿರೋಧ ಮಾಡ್ತೀವಿ ಅಂತ ಅವರು ವಿರೋಧ ಮಾಡಿದ್ರು. ಸೊ ಈ ಥರದ್ದು ಹಲವಾರು ಸಾಕ್ಷ್ಯಾಧಾರಗಳನ್ನು ಕೊಟ್ಬಿಟ್ಟು ಆಕಾಶ್ ಸಿಂಗ್ ರಾಥೋಡ್ ಅನ್ನುವ ಒಬ್ಬ ಮೇಧಾವಿ, ಅವರು ಡೆಕ್ಕನ್ ಹೆರಾಲ್ಡಲ್ಲಿ ಯಾವಾಗಲೂ ಬರೀತಾ ಇರ್ತಾರೆ ಕಾಲಮ್. ಆಕಾಶ್ ಸಿಂಗ್ ರಾಥೋಡ್, ಯಂಗ್ ಮ್ಯಾನ್, ಈಗ ಮತ್ತೊಂದು ಪುಸ್ತಕ ಬರೆದಿದ್ದಾರೆ. ಈಗ ಅವರು ನಿರಂತರವಾಗಿ ಬರಿತಾ ಇರ್ತಾರೆ. ಅವರು ನಾಟ್ ಎ ದಲಿತ್, ಅಪ್ಪರ್ ಕಾಸ್ಟ್ ಮ್ಯಾನ್. ಅವ್ರ ಹೆಸರು ರಾಥೋಡ್ ಅಂತ ಇದೆ, ಆದರೆ ಅವರು ಕ್ಷತ್ರಿಯ ಜನಾಂಗ. ಸೊ ಹಾಗಾಗಿ ಈ ಸಂವಿಧಾನ ಅಂಬೇಡ್ಕರ್ ವಿರಚಿತ ಸಂವಿಧಾನದಲ್ಲಿ 2 ಮಾತಿಲ್ಲ. ಆಮೇಲೆ ಅದು ಬಾಬಾ ಸಾಹೇಬರು ಏನೇ ಬರೀಲಿ, ಸಂವಿಧಾನ ರಚನೆ ಮಾಡಲಿ, ಯಾವುದೇ ಪುಸ್ತಕವನ್ನು ಬರೀಲಿ, ಅದ್ರ ಹಿಂದೆ ಐತಿಹಾಸಿಕ ಪ್ರಜ್ಞೆ, ನಮ್ಮ ಪೂರ್ವಿಕರು ಏನೆಲ್ಲ ಹೋರಾಟಗಳನ್ನು ಮಾಡಿದರು, ಭಗವಾನ್ ಬುದ್ಧರಿಂದ, ಬಸವಣ್ಣನವರು, ಫೂಲೆಯವರು, ಬುದ್ಧನಿಗೂ ಇಂದ ಶ್ರಮಣಧಾರೆ ಇತ್ತು.
ಬುದ್ಧರಿಗೆ ಸಿಕ್ಕಿದಂಥ ಜ್ಞಾನೋದಯ ತಪಸ್ಸು ಮಾಡಿ ಬಂದಂಥ ಜ್ಞಾನೋದಯ ಅಲ್ಲ. ನಮ್ಮ ಮಹಾಬೋಧಿ ಸೊಸೈಟಿ ಅವ್ರು ಹೇಳ್ತಾರೆ, ಅವರ ಕಣ್ಮುಚ್ಚಿ ಎಷ್ಟು ವರ್ಷ ಕಾಲಗಳ ತಪಸ್ಸು ಮಾಡಿಬಿಟ್ರು, ತಪಸ್ಸು ಮಾಡಿ ಕಣ್ಣು ತೆಗೆಯುವಾಗ ಅವ್ರಿಗೆ ಜ್ಞಾನೋದಯ ಆಗ್ಬಿಡ್ತು, ಎಲ್ಲ ಜ್ಞಾನಗಳು ಬಂದ್ಬಿಡ್ತು ಅಂತ. ಐ ಆಮ್ ಸಾರಿ. ಹಾಗೇನಾದರೂ ಬುದ್ಧರು ಮಾಡಿ ತಪಸ್ಸು ಮಾಡಿ ಎಲ್ಲ ತಗೊಂಡ್ಬಿಟ್ರು ಅಂತಿದ್ರೆ, ಈ ಬುದ್ಧರು ಮಾಡಿದ್ರೆಲ್ಲ ನಾಶ ಮಾಡಬೇಕು ಅಂತ ಯಾವುದೋ ಒಬ್ಬ ವೈದಿಕ ಮುನಿ ಕೂತ್ಕೊಂಡು ತಪಸ್ಸು ಮಾಡಿಬಿಡ್ತಿದ್ದ ಅದಕ್ಕಿಂತ ಜೋರಾಗಿ. ಅದಕ್ಕಿಂತ ಜೋರಾಗಿ ತಪಸ್ಸು ಮಾಡಿ ಬುದ್ಧರು ಅಂಬೇಡ್ಕರ್ ಮಾಡಿರೋದನ್ನ ಈಗಲೂ ಕೂತ್ಕೊಂಡು ನಾಮಾವಶೇಷ ಮಾಡಿಬಿಡ್ತಾರೆ ಬೇಕಾರೆ. ಆ ಥರದ ಯಾವುದೂ ತಪಸ್ಸು ಇಲ್ಲ. ಅರ್ಥ ಆಯ್ತಾ? ಬುದ್ಧರೇ ಹೇಳ್ಬಿಟ್ಟಿದ್ದಾರೆ, ಧ್ಯಾನ, ತಪಸ್ಸು, ಹೋಮ, ಹವಸ್ಸು, ಯಜ್ಞ, ಯಾಗ ಇದರಿಂದ ಸುಖ ಇಲ್ಲ. ಯಾಕೆಂದ್ರೆ ಇದನ್ನೆಲ್ಲ ಮಾಡಿದ ಮೇಲೆ ನಿಮಗೆ ದೇವರು ಹೊರ ಕೊಡ್ತಾನೆ ನೀವು ತಿಳ್ಕೊಂಡಿದ್ರಲ್ಲ, ಆ ಥರ ದೇವರು ಇಲ್ವೇ ಇಲ್ಲ ಯಾರು ಅಂತ. ಇದ್ರೆ ಕೊಡ್ತಿದ್ರೇನು, ಆ ಥರದವ್ರು ಯಾರು ಇಲ್ಲಪ್ಪ. ತಪ್ಪು ಮಾಡಬೇಡಿ ಅಂತ ಹೇಳ್ತಾರೆ, ಪಾಪಗಳನ್ನು ಮಾಡಬೇಡಿ ಅಂತ ಹೇಳ್ತಾರೆ ಬುದ್ಧರು. ಯಾಕೆ ಅಂದರೆ ಅವ್ರು ಹೇಳೋದು ಒಂದೇ ಒಂದು ಫ್ಯಾಕ್ಟರ್ ಏನಪ್ಪ ಅಂದರೆ, ಎಲ್ಲ ಹೇಳೋದೇನು, ಒಳ್ಳೆ ಪುಣ್ಯ ಕಾರ್ಯ ಮಾಡಿದ್ರೆ ಒಳ್ಳೇದಾಗುತ್ತೆ ನಿಮಗೆ. ಮಹಾಬೋಧರು ಅದೇ ಹೇಳ್ತಾರೆ, ದಾನ ಕೊಡಿ ನಮಗೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. BSP ಅವರು ಅದನ್ನೇ ಹೇಳ್ತಾರೆ, ನೀವು ಸಂಬಳ ದುಡ್ಡೆಲ್ಲ ನಮಗೆ ಕೊಟ್ಬಿಡಿ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ, ಅಂಬೇಡ್ಕರ್ ಒಳ್ಳೇದು ಮಾಡ್ತಾರೆ ನಿಮಗೆ. ಆಮೇಲೆ ಇದು ನೀವು ಇಟ್ಕೊಂಡಿದ್ದೀರಲ್ಲ ದುಡ್ಡು, ಸಾವಿರಾರು ಕೋಟಿ ರೂಪಾಯಿ, ಅದೇನು ಮಾಡ್ತೀರಿ ಅಂತ ಕೇಳಿದ್ರೆ, ಅದು ನಮ್ಮ ಅಣ್ಣನ ಮಗನಿಗೆ ಆನಂದ್ ಅಂತ ಇದ್ದಾನೆ, ಆಕಾಶ್ ಆನಂದ್ ಅಂತ, ಅವನಿಗೆ ಅದು ಸಮುದಾಯಕ್ಕಲ್ಲ ಅಂತ ಹೇಳ್ತಾರೆ. ಸೊ ಬುದ್ಧರು ಆಗಲೇ ಭಾಳ ಹಿಂದೆನೇ ಹೇಳಿದಿರಿ, ಪುಣ್ಯ ಕಾರ್ಯಗಳನ್ನು ಮಾಡಬೇಕು, ಪಾಪಗಳನ್ನು ಮಾಡಬೇಡಿ. ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅಂದರೆ ಅದರಿಂದ ಪುಣ್ಯ ಸಿಗುತ್ತೆ, ವರ ಸಿಗುತ್ತೆ ಅಂತ ಅಲ್ಲ. ಯಾಕಂದರೆ ವರ ಕೊಡೋಕ್ಕೆ ಯಾರು ಇಲ್ಲ, ಸಿಗೋದಿಲ್ಲ, ಯಾವ ವರನೂ ಸಿಗೋದಿಲ್ಲ. ಪುಣ್ಯ ಮಾಡಿ. ಅದ್ಯಾಕೆ ಮಾಡಬೇಕು ಪುಣ್ಯ? ಯಾಕಂದರೆ ಪಾಪ ಮಾಡಬಾರ್ದು, ನೀವು ಅನ್ಯಾಯ ಅಕ್ರಮಗಳನ್ನು ಮಾಡಬೇಡಿ, ಭ್ರಷ್ಟಾಚಾರ, ವ್ಯಭಿಚಾರ, ಅನಾಚಾರಗಳನ್ನು ಮಾಡಬೇಡಿ ದಯವಿಟ್ಟು ಅಂತ. ವೈದಿಕ ಧರ್ಮ ಹೇಳ್ತದೆ ಅಂದರೆ ಮಾಡಲಿ ಬಿಡಿ, ಅನುಭವಿಸ್ತಾರೆ ಅವರು ಮಾಡಿದ್ಮೇಲೆ. ಅಂದರೆ ಅವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಒಳ್ಳೇದೇ ಮಾಡಲಿ ಕೆಟ್ಟದ್ದು ಮಾಡಲಿ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಇಲ್ಲ, ಒಳ್ಳೆಯದು ಮಾಡಿದವನಿಗೆ ಒಳ್ಳೆಯದು ಮಾಡೋಕ್ಕೆ ಯಾವುದೇ ದೈವಶಕ್ತಿ ಇಲ್ಲ. ಹಾಗೇನೆ ಕೆಟ್ಟದ್ದು ಮಾಡೋನಿಗೆ ಶಿಕ್ಷೆ ಮಾಡೋಕ್ಕೂ ಯಾವುದೇ ದೈವಶಕ್ತಿ ಇಲ್ಲ. ನೀನು ಕೆಟ್ಟದ್ದು ಮಾಡಿದ್ರೆ ನಿನಗೇನು ಶಿಕ್ಷೆ ಇಲ್ಲ, ಅದಕ್ಕೆ ಕೆಟ್ಟದ್ದು ಮಾಡಬೇಡ ಅಂತ ಹೇಳೋದು ಅವರು. ಕೆಟ್ಟದ್ದು ಮಾಡಿದಾಗ ಅದಕ್ಕೆ ಶಿಕ್ಷೆ ಮಾಡೋದಕ್ಕೆ ಯಾರು ಒಬ್ರು ಇದ್ರೆ ಮಾಡ್ಕೊಳ್ಳಿ ಬಿಡಿ ಅನ್ಬೋದಿತ್ತು. ಪುಣ್ಯ ಕಾರ್ಯನೇ ಮಾಡಬೇಕು. ಪುಣ್ಯ ಕಾರ್ಯ ಮಾಡೋದಂದ್ರೆ ಏನು? ಕೆಟ್ಟದ್ದು ಮಾಡದೇ ಇರ್ತಕ್ಕಂಥದ್ದು. ಕೆಟ್ಟದ್ದು ಯಾಕೆ ಮಾಡಬಾರ್ದು ಅಂತಂದ್ರೆ, ನೀನು ಎಷ್ಟು ಕಗ್ಗೊಲೆ ಮಾಡ್ತೀಯ, ಅತ್ಯಾಚಾರ ಮಾಡ್ತೀಯ, ಅನಾಚಾರ ಮಾಡ್ತೀಯ, ನಿನಗೆ ಶಾಪ ಕೊಡೋಕ್ಕೆ, ನಿನ್ನ ಮೇಲೆ ಒಂದು ಕಣ್ಣಿಡಕ್ಕೆ, ಶಿಕ್ಷೆ ಕೊಡೋಕ್ಕೆ ಯಾವ ದೈವಶಕ್ತಿನೂ ಇಲ್ಲ ರೀ. ಅದಕ್ಕೆ ಕೆಟ್ಟ ಕೆಲಸಗಳನ್ನ ಮಾಡಬೇಡಿ ಅಂತ. ಸೊ ಅದು ಬುದ್ಧರಿಗಿಂತ ಹಿಂದೆ ಇದ್ರು ಚಾರ್ವಾಕ ಮುನಿ, ಶ್ರಮಣ ಮುನಿ, ತುಂಬ ಜನ ಇದ್ರು. ಅವರೆಲ್ಲ ಬುದ್ಧರು ಮಾಡಿದ್ದೇನಪ್ಪ ಅಂದರೆ ತಪಸ್ಸಲ್ಲ, ಅವ್ರು ಮಾಡಿದ್ದೇನಪ್ಪ ಅಂದರೆ ಅಧ್ಯಯನ. ಬುದ್ಧರಿಗಿಂತ ಹಿಂದೆ ಆರ್ಯ ಸಂಸ್ಕೃತಿ, ಅನಾರ್ಯ ಸಂಸ್ಕೃತಿ, ವೇದ, ಉಪನಿಷತ್ತು ಮತ್ತು ಇನ್ನೊಂದು ಏನೆಲ್ಲ ಇತ್ತು, ಅವುಗಳನ್ನೆಲ್ಲ ಅಧ್ಯಯನ ಮಾಡಿದ್ರು ಅವರಷ್ಟೇ. ಅಧ್ಯಯನ ಮಾಡಿ ಅಧ್ಯಯನಶೀಲರಾಗಿ ಒಂದು ತೀರ್ಮಾನಕ್ಕೆ ಬಂದರು. ಅದು ಜ್ಞಾನೋದಯ ಅಂತ ಹೇಳೋದು. ತಪಸ್ ಮಾಡಿ ಬಂದದ್ದಲ್ಲ ಅದು. ಯಾಕಂದ್ರೆ ಬಾಬಾ ಸಾಹೇಬ್ ಹೇಳಿದ್ದಾರೆ, ಇತಿಹಾಸ ಸೃಷ್ಟಿದವರು, ಇತಿಹಾಸ ಓದಿದವರು ಇತಿಹಾಸ ಸೃಷ್ಟಿ ಮಾಡೋಕ್ಕಾಗಲ್ಲ ಅಂತ. ಅದು ನಮಗೂ ನಿಮಗೂ ಮಾತ್ರ ಅಲ್ಲ, ಅಂಬೇಡ್ಕರ್ಗೆ ಮಾತ್ರ ಅಲ್ಲ, ಬುದ್ಧರಿಗೂ ಅನ್ವಯವಾಗಿರ್ತಕ್ಕಂಥ ಮಾತು. ಅವರು ಆ ಕಾಲದಲ್ಲಿ ಆವಾಗ ಆ ಮಟ್ಟಕ್ಕೆ ಇದ್ದಂಥ ಇತಿಹಾಸವನ್ನೆಲ್ಲ ತಲಸ್ಪರ್ಶಿಯಾಗಿ ಓದೋದಕ್ಕಾಗಿ, ಅಧ್ಯಯನ ಮಾಡೋದಕ್ಕಾಗಿ ಅವರೊಂದು ಇತಿಹಾಸ ಸೃಷ್ಟಿ ಮಾಡಲಿಕ್ಕಾಯಿತು. ಈಗ ಸಂದರ್ಭದಲ್ಲಿ ಸಂವಿಧಾನ ನಮ್ಮ ಮುಂದುಗಡೆ ಇದೆ, ಅದು ತಗೊಂಡು ಏನು ಮಾಡೋಣ ಅಂತ ನಾವು ಈ ಥರ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಬಂದಂಥದ್ದು ಈ ಸಂವಿಧಾನ. ಇದನ್ನು ತಗೊಂಡು ನಾವೇನು ಮಾಡೋಣ? ಇದಕ್ಕೆ ಅಡಚಣೆ ಎಲ್ಲಿಂದ ಆಗ್ತಾ ಇದೆ? ಅನ್ಯಾಯ ಏನಾಗ್ತದೆ ಸಂವಿಧಾನಕ್ಕೆ? ಸಂವಿಧಾನ ಪಾಲನೆ ಅಂದರೆ ಏನು? ಸಂವಿಧಾನ ಉಲ್ಲಂಘನೆ ಅಂದರೆ ಏನು? ನೋಡಿ, ಯಾವುದೇ ಕಾನೂನು ಶಾಸ್ತ್ರಗಳನ್ನ ಓದಂಥ ಸಂದರ್ಭದಲ್ಲಿ ಒಂದು ಕಾನೂನನ್ನು ಪಾಲನೆ ಮಾಡುವುದು ಅಂದರೆ ಕಾನೂನು ಪಾಲನೆ ಮಾಡಬೇಕು. ಕಾನೂನು ಪಾಲನೆ ಮಾಡದೆ ಸುಮ್ಮನೆ ಇರೋದಿದೆಯಲ್ಲ, ಅದು ಕೂಡ ಕಾನೂನಿನ ಉಲ್ಲಂಘನೆ, ಪಾಪ ಪುಣ್ಯಗಳ ಲೆಕ್ಕಾಚಾರ ಇದು.
ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಅದು ಆಳುವ ವರ್ಗಕ್ಕೆ ಒಂದು ಚೆಕ್ಮೇಟ್ ಆಗಿತ್ತು, ಒಂದು ಪ್ರಿವೆಂಟಿವ್ ಮೆಷರ್. ಈ ದೇಶದಲ್ಲಿ ಇರ್ತಕ್ಕಂಥ ವೈದಿಕ ಶ್ರೇಣೀಕೃತ ಸಮಾಜ ಮೇಲು ಕೀಳು ಇತ್ತಲ್ಲ, ಇದನ್ನು ಸರಿ ಮಾಡಲಿಕ್ಕೆ ಟೆಕಶ್ಚಿತ್ ತಾವು ಹುಟ್ಟಿ ಬಂದ ಸಮುದಾಯದ ಮೇಲೆ ಆಗ್ತಾ ಇರೋಂಥ ಅನ್ಯಾಯ, ಅಕ್ರಮ, ಅತ್ಯಾಚಾರ, ಅಘೋರ ಅನ್ಯಾಯ, ಅಕ್ರಮಗಳು, ಶೋಷಣೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಅದಕ್ಕೊಂದು ಗ್ರಂಥ ಬರೆದದ್ದು ಸಂವಿಧಾನ. ಅಲ್ಲಿ ಮೂಲಭೂತ ಹಕ್ಕುಗಳು ಇದ್ದಾವೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇದೆ. ನಾವಿಲ್ಲಿ ಕಾನೂನು ನೋಡ್ತೀವಲ್ಲಪ್ಪ, ನಮ್ಮಲ್ಲಿ ಹೇಳ್ತಾರೆ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ಈ ಕೋಟಿ ಕೋಟಿ ಹಣ ಮಾಡಿದವನ್ನ ಯಾರು ಏನು ಮಾಡ್ತಾ ಇಲ್ಲ ಸರ್, ಆದರೆ ಪಾಪ ಇಲ್ಲಿ ಕಾನ್ಸ್ಟೇಬಲ್ 10 ರೂಪಾಯಿ ಇಸ್ಕೊಂಡ್ಬಿಟ್ರೆ ಹೆಲ್ಮೆಟ್ ಇಲ್ಲ ಅಂತ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಸರ್. ಕಚೇರಿಗಳಲ್ಲಿ P1 10 ರೂಪಾಯಿ ಇಸ್ಕೊಂಡ್ಬಿಟ್ರೆ ಅವ್ರ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಸರ್. ಇದು ಅನ್ಯಾಯ ಅಲ್ವಾ ಸರ್? ಮೊನ್ನೆ ಅಲ್ಲಿ ನಮ್ಮಲ್ಲೊಬ್ಬರು ರಿಜಿಸ್ಟ್ರಾರ್ ಎವ್ಯಾಲ್ಯೂಯೇಷನ್ನು ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಒಬ್ಬ ವಿದ್ಯಾರ್ಥಿ ಬಂದ, ನೋಡಿ ಸರ್, ಹಿಂದೆ ಬಂದ ಕುಲಪತಿಗಳು, ಕುಲಸಚಿವರು ಎಲ್ಲ ಕೋಟಿ ಕೋಟಿ ಮಾಡಿ ಹೋಗಿದ್ದಾರೆ ಸರ್, ಆದರೆ ನಮ್ಮ ಅವರು ಯಾರೋ ದಲಿತರು ಕುಲಸಚಿವರು ಏನೋ ಮಾಡಿಬಿಟ್ಟಿದಾರಂತೆ ಸಣ್ಣ ಕೆಲಸ, ಅದಕ್ಕೆ ED ಅವ್ರು ಬಂದು ಹಿಡ್ಕೊಂಡು ಹೋಗಿದಾರಂತೆ ಸರ್ ಅವ್ರನ್ನ ಅಂತ. ನೋಡಿ ಸ್ವಾಮಿ, ಇಲ್ಲಿ ಅಮೇಧ್ಯ ಅಂದರೆ ಕಕ್ಕಸ್ಸು, ಅದನ್ನು ಒಂದು ಸಣ್ಣ ಗಾತ್ರ ಉಗುರು ಗಾತ್ರ ಕಕ್ಕಸ್ ತಿಂದರೂ ಒಂದೇ, ರಾಶಿ ರಾಶಿ ಕಕ್ಕಸ್ ತಿಂದರೂ ಒಂದೇ. ಈ ಕಾನೂನು ಉಲ್ಲಂಘನೆ ಅಂತ ಪರಿಭಾಷೆ ಬರ್ತದಲ್ಲ, ಅವಾಗ ಏನಾಗುತ್ತೆ, ಸಣ್ಣ ಲಂಚನೂ ಒಂದೇ, ದೊಡ್ಡ ಲಂಚನೂ ಒಂದೇ. ಇಲ್ಲಿ ಹೆಲ್ಮೆಟ್ ಇಲ್ಲದೆ ಹೋಗ್ತಾನಲ್ಲ, ಅವನ್ನ ಶಿಕ್ಷೆ ಮಾಡದೆ ಬಿಟ್ಟರೆ ಅದು ಸಂವಿಧಾನ ಉಲ್ಲಂಘನೆಯೇ. ಯಾವುದೋ ಒಂದು ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳೆಲ್ಲ ಸೇರಿಕೊಂಡು ಅದ್ಯಾರನ್ನೋ ಬಚಾವ್ ಮಾಡೋಕೆ, ರಿಯಲ್ ಕಲ್ಪ್ರಿಟ್ಸ್ನ ಬಚಾವ್ ಮಾಡೋಕೆ ಹೋಗಿ ಇನ್ಯಾರನ್ನೋ ತಗೊಂಬಂದು ಮಾಡೋದು, FIRಗಳನ್ನೆಲ್ಲ ಡೈಲ್ಯೂಟ್ ಮಾಡೋದು, ಮ್ಯಾನಿಪುಲೇಟ್ ಮಾಡೋದು, ಫೊರೆನ್ಸಿಕ್ ಎವಿಡೆನ್ಸ್ನೆಲ್ಲ ನಾಶ ಮಾಡೋದಿದೆಲ್ಲ, ಇದು ಕೂಡ ಸಂವಿಧಾನ ಉಲ್ಲಂಘನೆ ಸ್ಪಷ್ಟ. ನೋಡ್ರಿ, ಈ ದೇಶದಲ್ಲಿ ಇರುವ ಎಲ್ಲ ಕಾನೂನು ಕಟ್ಟಳೆಗಳು, ಕಚೇರಿಗಳಿಗೆ ನಿಯಮಾವಳಿಗಳು ಎಲ್ಲವೂ ಸಂವಿಧಾನದ ಪ್ರಕಾರವಾಗಿ ಮಾಡಿರ್ತಕ್ಕಂಥದ್ದು. ಮೊದಲು ಸಂವಿಧಾನ ಯಥೇಚ್ಛವಾದದ್ದು, ಅದು ಉಚ್ಚ ಮಟ್ಟದಲ್ಲಿರ್ತಕ್ಕಂಥದ್ದು. ಅದೇನಪ್ಪ ಅಂತಂದ್ರೆ, ಇರಲಿ, ಸಂವಿಧಾನದ ಅಡಿಯಲ್ಲಿ, ಸಂವಿಧಾನದ ಒಳಗಡೆ ಇರತಕ್ಕಂಥದ್ದು ಫಂಡಮೆಂಟಲ್ ರೈಟ್ಸ್, ಜುಡಿಷಿಯರಿ, ಕಾರ್ಯಾಂಗ ಮತ್ತು ಲೆಜಿಸ್ಲೇಚರ್, ಪಾರ್ಲಿಮೆಂಟ್ ಹೇಗೆ ಫಂಕ್ಷನ್ ಮಾಡಬೇಕು, ವಿಧಾನಸಭೆ ಹೇಗೆ ಫಂಕ್ಷನ್ ಮಾಡಬೇಕು, ವಿಧಾನಸಭೆ ಒಳಗಡೆ ನೀತಿ ನಿಯಮಗಳನ್ನು ಮಾಡಬೇಕು. ಅಂದರೆ ಅಲ್ಲಿ ಗ್ಯಾಲರಿ ಇದೆ ಮೇಲ್ಗಡೆ, ಗೊತ್ತಿರಬೇಕು ನಿಮ್ಮ ವಿಧಾನಸಭೆಯಲ್ಲಿ. ಅಲ್ಲಿ ಜನರನ್ನ, ಸಾರ್ವಜನಿಕರನ್ನ ಕೆಳಗಡೆ ಕಲಾಪಗಳು ಆಗುವಾಗ, ಪಾರ್ಲಿಮೆಂಟರಿ ಕಲಾಪಗಳು, ಅದನ್ನ ನೋಡಲಿಕ್ಕೆ ಬಿಡ್ತಾರೆ, ಅವಕಾಶ ಇದೆ. ಆ ಒಳಗಡೆ ಹೋಗೋಕ್ಕೂ ಮೊದಲೇ ಎಲ್ಲರನ್ನು ಚೆಕ್ ಮಾಡ್ತಾರೆ. ಈ ಬಾಂಬು ಏನಾದರೂ ಇಟ್ಟಿದ್ದಾರೆ ಅದನ್ನು ಚೆಕ್ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಯಾವನೋ ಒಬ್ಬ ಪ್ಲಾಸ್ಟಿಕ್ ಬಾಂಬು ಏನೋ ಕಟ್ಕೊಂಡು ಅಲ್ಲಿ ಹೋಗಿ ಹೊಗೆ ಹಾರಿಸಿ ಎಲ್ಲರಿಗೂ ಪ್ರಾಣ ಭೀತಿ ಮಾಡ್ದ ಒಬ್ಬ, ಇತ್ತೀಚೆಗೆ ನೋಡಿರ್ಬೇಕು ಒಂದಷ್ಟು ಜನ. ಅದು ಸಂವಿಧಾನ ಉಲ್ಲಂಘನೆ. ಯಾಕಂದ್ರೆ ಎಲ್ಲವನ್ನೂ ಸಂವಿಧಾನ ಪ್ರಕಾರವಾಗಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾನು ಕೂತ್ಕೊಂಡು ಭಾಷಣ ಮಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಗೆಳೆಯರು ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಕಾಣುತ್ತೆ ಈ ಹಾಲ್ಗೆ, ಅದಕ್ಕೆ ಬಾಡಿಗೆ ಕಟ್ತಾರೆ. ನಾನು ಮೈಕಲ್ಲಿ ಭಾಷಣ ಮಾಡ್ತಾ ಇದ್ದೀನಿ. ಈ ಭಾಷಣ ಮಾಡುವಾಗ ಏನು ಮಾತಾಡಬೇಕು ಅನ್ನೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಏನು ಮಾತಾಡಬಾರ್ದು ಅನ್ನೋದು ಕೂಡ. ಆ ಒಂದು ಪರಿಜ್ಞಾನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಯಾಕೆ? ಸಂವಿಧಾನ ಹೇಳ್ತದೆ ಇದನ್ನು ಮಾತಾಡೋ, ಇದನ್ನು ಮಾತಾಡಬೇಡ ಅಂತ. ಪಾರ್ಲಿಮೆಂಟ್ ಒಳಗಡೆ ನಾನು ವಿಧಾನಸೌಧಕ್ಕೆ ಭಾಳ ಹಿಂದೆ ಹೋಗಿದ್ದಾಗ ನನ್ನ ಜೋಬೆಲ್ಲ ಚೆಕ್ ಮಾಡಿ, ಒಂದು ಕಡೆ ಈ ಬಾಂಬ್ ಇದೆಯಾ ಅಂದ್ಬಿಟ್ಟು ಮೆಷಿನ್ಗಳನ್ನ ಇಟ್ಕೊಂಡು ಚೆಕ್ ಮಾಡಿದ್ರು, ಏನೂ ಬರಲಿಲ್ಲ. ಅದಾದಮೇಲೆ ಮುಂದೆ ಕೂಡ ಇಡೀ ಜೇಬ್ದೆಲ್ಲ ಚೆಕ್ ಮಾಡಿದ್ರು. ಅಲ್ಲಾಯ್ತಲ್ಲಪ್ಪ, ಪುನಃ ಯಾಕ್ರಿ ಇಲ್ಲಿ ಮಾಡ್ತೀರಾ ಅಂತ. ಅವ್ರು ಹೇಳಿದ, ಇಲ್ಲಪ್ಪ, ಯಾಕೆಂದರೆ ಬೀಡಿ, ಬೆಂಕಿಪಟ್ಟಣ, ಗುಟ್ಕಾ ಏನಾರ ಇಟ್ಟಿದ್ದೀರಾ ಕೇಳಿದ್ರು. ಇಲ್ಲಪ್ಪ, ನಾನು ಸೇರಿದಿಲ್ಲ. ಆಯಿತು, ಹೋಗಿ.
ಅಂದರೆ ಅಲ್ಲಿ ರೂಲ್ಸ್ ಇದೆ. ಬೀಡಿ ಬಂಕಿಬಿಟ್ಟು ನಾವು ಗುಟ್ಕಾ ತಗೊಂಡೋಗಿ ಅಲ್ಲಿ ಉಗಿಬಾರ್ದು, ಸೇದಬಾರ್ದು. ಎಲ್ಲಿ? ಗ್ಯಾಲರಿಯಲ್ಲಿ ರೂಲ್ಸ್. ನಾನೇನಾರು ಅಲ್ಲಿ ತಗೊಂಡೋಗೊಂದು ಬೀಡಿ ಸೇದಿದ್ರೆ ಅದು ಸಂವಿಧಾನದ ಉಲ್ಲಂಘನೆ. ಯಾಕಂದರೆ ಅಲ್ಲಿರೋ ಅದೆಲ್ಲ ನೀತಿ ನಿಯಮಗಳನ್ನ ಮಾಡೋದು ಸಂವಿಧಾನದ ಪ್ರಕಾರ. ಹಾಗಾಗಿ ಓಕೆ, ಒಳ್ಳೇದು, ಹೋಗಿ ಕೂತ್ಕೊಂಡೆ ಒಳಗಡೆ. ಅದೇನೋ ಗೊತ್ತಿಲ್ಲ ನನಗೆ, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದೆ. ಒಬ್ಬ ಬಂದ, ಮಾರ್ಷಲ್ ವೈಟ್ ಡ್ರೆಸ್ ಬಂದು ತೆಗಿ ಕಾಲು ಅಂತ ಹೇಳ್ದ. ಯಾಕಪ್ಪ? ಇಲ್ಲಿ ಕಾಲ್ ಮೇಲೆ ಕಾಲಿಡೋ ಆಗಿಲ್ಲ. ಗೊತ್ತಾಯ್ತು ಇಲ್ಲಿ ಎಷ್ಟು ಸ್ಟ್ರಿಕ್ಟ್ ಅಂತ. ನೋಡಿ, ಕೆಳಗಡೆ ಕಲಾಪ ನಡೀತಾ ಇದೆ, MLAಗಳಿದ್ದಾರೆ, ಅವ್ರನ್ನೆಲ್ಲ ಆಯ್ಕೆ ಮಾಡಿರೋದು ಜನಪ್ರತಿನಿಧಿಗಳು. ಆ ಸಭೆಗೆ, ಆ ಸದಸ್ಯರಿಗೆ ಅವ್ರದೇ ಗೌರವ ಇದೆ, ಸ್ಪೀಕರ್ ಇದ್ದಾರೆ. ನೀವು ಮೇಲ್ಗಡೆ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಇಟ್ಕೊಳ್ಳೋಕ್ಕಾಗಲ್ಲ. ಸಂವಿಧಾನ. ಸೊ ಈ ಸಂವಿಧಾನದ ಮೇಲೆ ಪ್ರೀತಿ ಇರೋ ನಾವುಗಳು ಈ ದೇಶದಲ್ಲಿರೋ ಪ್ರತಿಯೊಂದೊಂದು ಕಾನೂನು ಕಟ್ಟಳೆಗಳನ್ನು ಪಾಲಿಸಬೇಕು ರೀ. ನಮ್ಮ ಹುಡುಗ ಹೇಳ್ತಾನೆ, ಒಬ್ಬ ಬಂದ, 75% ಈ BA MA ಎಲ್ಲ ಓದಬೇಕಾದ್ರೆ ತರಗತಿಗಳಲ್ಲಿ ಒಂದು ಕಾನೂನಿದೆ. ಏನಪ್ಪಾ ಅಂದರೆ ಹಾಜರಾತಿ ಕೊರತೆಯ ಕಾನೂನು. 75% ಕನಿಷ್ಠ ಇರಬೇಕು ಅವ್ರಿಗೆ ಹಾಜರಾತಿ. 100% ಇರಬೇಕು. ಅದರಲ್ಲಿ 25% ವಿನಾಯಿತಿ ಇದೆ, ಅದರ ಮೇಲೆ ವಿನಾಯಿತಿ ಇಲ್ಲ. ಒಬ್ರು ಯಾರೋ ಇಲ್ಲಿ ಪೊಲೀಸ್ ಅಧಿಕಾರಿ ಅಂತ ನಮ್ಮವರು ACP ಏನೋ ಆಗಿದ್ದಾರೆ ಕಮಿಷನರ್ ಆಫೀಸಲ್ಲಿ. ಅವರ ಮಗ ಶಾಲೆಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ. ಸರ್, ನಮ್ಮ ಮಗನಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಎಕ್ಸಾಮ್ ಬರೀಲಿಕ್ಕೆ ಬಿಡ್ತಾ ಇಲ್ಲ ಸರ್. ಓಕೆ, ಅವ್ರು ಹೇಳ್ತಾರೆ, ಸರ್ ಒಂದು ಕೊಡಿಸಿ ಸರ್, ಅದೆಷ್ಟಾರು ಖರ್ಚಾಗಲಿ ಸರ್, ನಾನು ಕಮಿಷನರ್ ಆಫೀಸಲ್ಲಿ ಕೆಲಸ ಮಾಡೋದು ಸರ್, ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಗ್ರೇಡು ಸರ್, ನಂದು ಮನೆಯಲ್ಲಿ ತುಂಬ ಗಲಾಟೆ ಇದೆ ಸರ್, ನಮ್ಮ ಮನೆಯಲ್ಲಿ ತುಂಬ ಕ್ಷೋಭೆ ಇದೆ ಸರ್, ನಮ್ಮ ಹಸ್ಬೆಂಡು ಸರಿ ಇಲ್ಲ ಸರ್, ನನ್ನ ಮಗನಿಗೆ ಹೋದ ವರ್ಷನೂ ಕೊಟ್ಟಿಲ್ಲ ಸರ್, ಎಲ್ಲ ಹೋದ ವರ್ಷ ಕೊಟ್ಟಿದ್ದಾರೆ ಸರ್, ಈ ವರ್ಷ ಕೊಟ್ಟಿಲ್ಲ. ಅವ್ರ ಪ್ರಿನ್ಸಿಪಾಲ್ ನಾನು ಭೇಟಿ ಮಾಡಿದೆ. ಮೇಡಮ್ ಏನಾಯಿತು? ಅವ್ರು ಹೇಳು, ಸರ್ ಹೋದ ವರ್ಷನೂ ಅವನಿಗೆ ಹಾಜರಾತಿ ಇಲ್ಲ ಸರ್, ಆದರೆ ಒಂದು ವಾರ್ನಿಂಗ್ ಕೊಟ್ಟು ಎಲ್ಲ ಮಕ್ಕಳಿಗೂ ನಾವು ಪರೀಕ್ಷೆ ಕೊಟ್ಟೆವು. ಈ ವರ್ಷ ಯಾವ ಕಾರಣಕ್ಕಾಗೂ ಹಾಜರಾತಿ ತಪ್ಪಿಸ್ಕೋಬಾರ್ದು ಅಂತ ಅವರು ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ ಸರ್. ಬರ್ಕೊಂಡು ಹಾಗೂ ಈ ಸರಿ ಅವನಿಗೆ ಅವನ ತರಗತಿಗೆ ಬಂದಿಲ್ಲ ಸರ್, ಹಾಗಾಗಿ ಪರೀಕ್ಷೆ ಕೊಡ್ಲಿಕ್ಕಾಗಲ್ಲ. ಕರೆಕ್ಟು. ಆ ಪ್ರಿನ್ಸಿಪಾಲ್ ಏನು ಮಾಡ್ತಾ ಇದ್ದಾರೆ? ಕಾನೂನು ನಿಯಮ ಮಾಡ್ತಾ ಇದ್ದಾರೆ, ಪಾಲಿಸ್ತಾ ಇದ್ದಾರೆ. ಅದು ಉಲ್ಲಂಘನೆ ಮಾಡಿ ಅಂತ ಹೇಳೋದು ತಪ್ಪಾಗ್ತದೆ. ಅವ್ರು ನನಗೆ ಹೇಳಿದ್ರು, ನೋಡಿ, ಮೀಸಲಾತಿ ಪಡ್ಕೊಂಡು ಕಮಿಷನರ್ ಆಫೀಸ್ನಲ್ಲಿ ಪೊಲೀಸ್ ಅಧಿಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ ಒಬ್ಬ ದಲಿತ ಮಹಿಳೆ ಅವ್ರ ಮಗನ ಪರವಾಗಿ ವಕಾಲತ್ತು ಮಾಡ್ತಾ ಇದ್ದಾರೆ. ಎಷ್ಟಾದರೂ ಆಗಲಿ ಸರ್, ದಯವಿಟ್ಟು ಏನಾದರೂ ಆಗಲಿ ಸರ್, ಸರ್ ಎಷ್ಟು ಅಂತ ಲಿಮಿಟ್ ಇಲ್ಲ ಸರ್, ಎಷ್ಟಾದರೂ ತಗೊಳ್ಳಿ ಸರ್, ಅವ್ರು ಎಷ್ಟು ತಗೋತಾರೆ ತಗೊಳ್ಳಿ ಸರ್, ತಗೊಂಡು ಎಷ್ಟು ಲಕ್ಷ ಆದರೂ ಪರವಾಗಿಲ್ಲ ಸರ್, ನಮ್ಮ ಮಗನಿಗೆ ಪರೀಕ್ಷೆ ಕೊಡಿಸಿ ಸರ್. ನಾನು ಅವ್ರಿಗೆ ಹೇಳಿದೆ, ಅಮ್ಮ ತಾಯಿ ಒಂದು ಕೆಲಸ ಮಾಡಿ, ನೀವು ಎಷ್ಟು ಲಕ್ಷ ಬೇಕಾದರೂ ಖರ್ಚಾಗಲಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮಗನಿಗೆ ಕೇಳಿ, ಮಗನೇ ಎಷ್ಟು ಲಕ್ಷ ಖರ್ಚಾದರೂ ಸರಿಯಪ್ಪ, ತರಗತಿಗೆ ಸರಿಯಾಗಿ ಹೋಗು ನೀನು ಅಂತ. ಅದು ಸಂವಿಧಾನದ ಪಾಲನೆ. ಮತ್ತೊಬ್ಬ ಹುಡುಗ ಬಂದ, ಅವರ ಅಪ್ಪ ಬಂದ, ಸರ್ ನನ್ನ ಮಗ ಅಡಕೆ ಸುಲಿಕ್ಕೆ ಹೋಗೋದು ಸರ್, ಅದಕ್ಕೆ ಕ್ಲಾಸ್ಗೆ ಬಂದಿಲ್ಲ ಸರ್, ಮನೆಯಲ್ಲಿ ಕಷ್ಟ ಸರ್. ಇದೊಂಥರ ವಿತಂಡವಾದ. ನೀವು ಅನ್ಕೋಬೋದು ಬಹುಶಃ ಅಡಕೆ ಸುಲಿಯಕ್ಕೆ ಹೋಗೋ ದಲಿತರ ಹುಡುಗನಿಗೆ ಉಮೇಶ್ ಚಂದ್ರ ಅವರು ಪರೀಕ್ಷೆ ಕೊಡಲಿಲ್ವಂತೆ, ಏನು ಅನ್ಯಾಯ ಇವರು ಮಾಡ್ತಾ ಇರೋದು ಉಮೇಶ್ ಚಂದ್ರ ಅಂತ ನೀವು ಅನ್ಕೋಬೋದು. ನಾನು ಸಂವಿಧಾನನ ಪಾಲನೆ ಮಾಡ್ತಾ ಇದ್ದೀನಿ. ಅವನಿಗೆ ಹೇಳಿದೆ, ನೋಡಪ್ಪ ಮಹಾತ್ಮ, ನಿನ್ನ ಮಗನಿಗೆ ಇಲ್ಲಿ ಅಡ್ಮಿಷನ್ ಕೊಡಬೇಕಾದ್ರೆ ಫೀಸ್ ತಗೊಂಡಿಲ್ಲ, ಕನ್ಸೆಷನ್ ಇದೆ, ಸ್ಕಾಲರ್ಶಿಪ್ ಇದೆ, ಲ್ಯಾಪ್ಟಾಪ್ ಇದೆ, ಹಾಸ್ಟೆಲ್ನಲ್ಲಿ ಉಚಿತ ಸೌಲಭ್ಯ ಇದೆ, ಇದೆಲ್ಲವನ್ನು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಕೊಡಿಸಿರೋದು. ನಿನ್ನ ಮಗ 75% ಕ್ಲಾಸ್ಗೆ ಬರಲಿಲ್ಲ ಅಂತಂದ್ರೆ ಅವನು ಸಂವಿಧಾನ ಉಲ್ಲಂಘನೆ ಮಾಡಿದ್ದಾನೆ. ಹಾಗಾದ್ರೆ ಸರ್ ನಮ್ಮವ್ರಿಗೆ ಕನ್ಸೆಷನ್ ಇಲ್ವಾ ಸರ್? ಇದೊಂಥರ ವಿಚಿತ್ರ ಅಲ್ಲರಿ. ಈ ಕನ್ಸೆಷನ್ನು ಸೌಲಭ್ಯ ಅನ್ನೋದು ಒಂದು ಮಟ್ಟಕ್ಕೆ. ಪರೀಕ್ಷೆ ಬರೆಯುವಾಗ ಎಲ್ಲರಿಗೂ 35 ಮಾರ್ಕೆ, ಫಸ್ಟ್ ಕ್ಲಾಸ್ಗೆ ಎಲ್ಲರಿಗೂ 60, ದಲಿತರಿಗೆ 15 ಮಾರ್ಕಿಗೆ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲಿಗೆ ಹೋಗ್ತದೆ ಅಂತಂದ್ರೆ, ಈ ಅಡಿಕೆ ಸುಲಿಯೋದು ನೆಪ. ಈ ಅಡಿಕೆ ಸುಲಿಯೋದ್ರ ಬಗ್ಗೆ ನಿಮ್ಗೆ ಹೇಳಬೇಕು. ಅಲ್ಲಿಯೂ ಕೂಡ ಪಟ್ಟಭದ್ರಿತಾಸಕ್ತಿಗಳ ಕೆಲಸ ಮಾಡ್ತಾ ಇದ್ದಾರೆ. ಅಡಿಕೆ ಸುಲಿಯಕ್ಕೆ ಹೋದದ್ದು ಎಲ್ಲಿ? ಇವನು ದಣಿಗಳ ಮನೆಯಲ್ಲಿ. ದಣಿಗಳಿಗೆ ಇವನು ಓದೋದು ಇಷ್ಟ ಇಲ್ಲ, ಕಾಸು ಕೊಡ್ತಾರೆ. ಇವನಿಗೆ ಯಾಕೆ ಕಾಸು ಬೇಕು? ಅಪ್ಪ ಅಮ್ಮ ಕೂಲಿ ಮಾಡ್ತಿರಲ್ರಿ, ಇಲ್ಲಿ ಅವನಿಗೆ ಉಚಿತ ಸೌಲಭ್ಯಗಳು ಕೊಡ್ತೀವಲ್ಲ ನಾವು, ಯಾಕ್ರಿ ಅವನು ಕಷ್ಟಪಟ್ಟು MA ಮುಗಿಸ್ಬಾರ್ದು? MA ಮುಗಿಸ್ಕೊಂಡು ಹೋಗ್ಲಿ ಅಡಿಕೆ ಸುಲಿಯಕ್ಕೆ. ಕೆಲಸ ಸಿಕ್ಕಿಲ್ಲ ಅಂದರೆ
MA ಮಾಡ್ತಾರೆ ಹೆಂಗೆ? ಓಕೆ ಅಪ್ಪ, ನೀನು ಅಡಿಕೆ ಸುಲಿಯಕ್ಕೆ ಹೋಗೋರು ಇಲ್ಲಿ ಬಂದು MA ಸೇರ್ಕೊಂಡಾಗ ಏನಾಯ್ತು ಗೊತ್ತಾ? ಇನ್ನೊಬ್ಬ ಹುಡುಗ ಅಡಿಕೆ ಸುಲಿಯಕ್ಕೆ ಹೋಗದೆ ಕಷ್ಟಪಟ್ಟು ಇಲ್ಲಿ ಓದಕ್ಕೆ ಬರ್ತಿದ್ನಲ್ಲ, ಅವನಿಗೆ ವಂಚನೆ ಆಗಿದೆ, ಸಂವಿಧಾನಿಕ ವಂಚನೆ ಆಗಿದೆ. ಇದು ಹೆಂಗಾಯ್ತು ಈ ಕಂಡೀಷನ್ ಅಂತಂದ್ರೆ, ದಲಿತರು ಅವನು ಯಾವನೋ ಒಬ್ಬ ಈ ಏನೋ ಅವ್ರಿಗೆ ಹೇಳ್ತಾರೆ ಈ ಎಂಥದ್ದು ಸೀರಿಯಲ್ ಕಿಲ್ಲರ್ಗಳು, ಕೊಲೆಗಾರಕರು, ಸ್ಮಗ್ಲರ್ಗಳು, ರೇಪಿಸ್ಟ್ಗಳು ಎಲ್ಲ ಇದ್ದಾರೆ. ಯಾವನೋ ಒಬ್ಬ 20 ಕೊಲೆ ಮಾಡಿಬಿಡ್ತಾನೆ, 20 ಸೀರಿಯಲ್ ಕಿಲ್ಲಿಂಗ್, ಅವನ್ನ ಗಲ್ಲಿಗೆ ಹಾಕಬೇಕು, ಎಲ್ಲರನ್ನೂ ಹಾಕಬೇಕು ಅಂತ ನಾವು ಕೇಳ್ತೀವಿ. ನೀವು ಬಂದ್ಬಿಟ್ಟು ಸರ್ ಇವ್ನು ನಮ್ಮವನು ಸರ್, ಶೆಡ್ಯೂಲ್ ಕ್ಯಾಸ್ಟ್ ಸೀರಿಯಲ್ ಕಿಲ್ಲರು, ಇವನಿಗೇನೋ ಕನ್ಸೆಷನ್ ಇಲ್ವಾ ಸರ್? ಅರೆ ಸೀರಿಯಲ್ ಕಿಲ್ಲರು ದಲಿತರ ಹೆಣ್ಮಕ್ಳನ್ನೇ ಕೊಲೆ ಮಾಡಿದ್ರೆ ಏನು ಮಾಡ್ತೀರಿ ನೀವು? ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಂವಿಧಾನದ ಮುಂದೆ ಇವತ್ತು ಸಂವಿಧಾನದ ಮುಂದೆ ಎಂಥ ಅಘೋರ ಅತ್ಯಾಚಾರ ನಡೀತಾ ಇದೆ ಎನ್ನುವುದರ ಬಗ್ಗೆ ಒಂದು ಸಣ್ಣ ಜಾಗೃತಿಯನ್ನು ಕೊಡಲಿಕ್ಕೆ ನಾನು ಇದೊಂದು ಪೀಠಿಕೆ ಹೇಳಿದ್ದೀನಿ. ನಾವು ಒಬ್ಬೊಬ್ಬರು ಟ್ರಾಫಿಕ್ ರೂಲ್ಸ್ ಇರ್ಬೋದು, ಆಫೀಸ್ ರೂಲ್ಸ್ ಇರ್ಬೋದು, ಅಟೆಂಡೆನ್ಸ್ ಕ್ಲಾಸ್ ರಿಜಿಸ್ಟರ್ ಇರ್ಬೋದು, ಕ್ಲಾಸ್ ಹಾಜರಾತಿ ಇರ್ಬೋದು, ಪ್ರತಿಯೊಂದೊಂದು ಕೂಡ ಸಂವಿಧಾನದ ಅಡಿಯಲ್ಲೇ ನಿಯಮಗಳನ್ನು ರೂಪಿಸಿರೋದು. ಪ್ರತಿಯೊಂದೊಂದು ರೂಲ್ಸ್ಗಳನ್ನು ನಾವು ಫಾಲೋ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ, ಸಂವಿಧಾನದ ಪಾಲನೆ. ಈಗೆಲ್ಲ ಹೇಳ್ತಾರೆ ಎಲ್ಲಿ ಸರ್ ಸಂವಿಧಾನ ಇಂಪ್ಲಿಮೆಂಟ್ ಆಗ್ತಾ ಇದೆ. ಹೌದು, ನೀವು ಪಾಲನೆ ಮಾಡೋದಿಲ್ಲ, ಇಂಪ್ಲಿಮೆಂಟ್ ಆಗಲ್ಲ. ಸಂವಿಧಾನ ಪಾಲನೆ ಮಾಡೋದ್ರಲ್ಲಿ ನಮ್ಮ ಪಾಲೆಷ್ಟು? ಆಳುವವರು ಸಂವಿಧಾನ ಜಾರಿ ಮಾಡ್ತಾ ಇಲ್ಲ. ಓಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನದ ಒಂದು ಸ್ವಭಾವ ಏನಪ್ಪಾ ಅಂತಂದ್ರೆ, ನಾಳೆ ದಿನ ಆಳುವ ವರ್ಗ ಸಂವಿಧಾನ ಜಾರಿ ಮಾಡಲಿಲ್ಲ ಅಂತಂದ್ರೆ ಅದು ನೋಡಿಕೊಂಡು ಸುಮ್ಮನೆ ಕೂತ್ಕೋಬೇಕು ಅನ್ನೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಪ್ರತಿಭಟನೆಗೆ ಅವಕಾಶ ಇದೆ. ಪ್ರತಿಯೊಂದು ಚುನಾವಣೆಗಳು ಪ್ರತಿಭಟನೆ. ಈ ಸರ್ಕಾರ ಏನು ಅನಾಚಾರ ಮಾಡ್ತದ, ಆ ಅನಾಚಾರದ ವಿರುದ್ಧವಾಗಿ ಪ್ರತಿಭಟನೆ 5 ವರ್ಷಗಳ ಕಾಲ ನಾವು ಮಾಡ್ತೀವಿ. ಕೊನೆಗೊಂದು ನಿರ್ಣಾಯಕ ಪ್ರತಿಭಟನೆ ಬರ್ತದೆ, ಯಾವತ್ತು? ಚುನಾವಣೆ. ಆಗ ಆ ಪಕ್ಷಕ್ಕೆ ವೋಟ್ ಹಾಕದೆ ಬಹಿಷ್ಕಾರ ಮಾಡೋದ್ರ ಮೂಲಕ, ಇನ್ನೊಂದು ಪಕ್ಷವನ್ನು ತರೋದ್ರ ಮೂಲಕ ಸಂವಿಧಾನವನ್ನು ನಾವು ಜಾರಿಗೊಳಿಸಲಿಕ್ಕೆ ಪಾಲುದಾರರಾಗ್ತೀವಿ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಚುನಾವಣಾ ಆಯೋಗಕ್ಕೆ ಪ್ರತ್ಯೇಕ ಅಧ್ಯಾಯ ಇಟ್ಟಿದ್ದಾರೆ. ಚುನಾವಣಾ ಆಯುಕ್ತರನ್ನ ಹೇಗೆ ನೇಮಿಸಬೇಕು, ಹೇಗೆ ಕೆಲಸ ಮಾಡಬೇಕು. ಚುನಾವಣಾ ಆಯೋಗ ದಿನೇ ದಿನೇ ಇಂಪ್ರೂವ್ ಆಗ್ತಾ ಇದೆ, ನಿಜ ಇಲ್ಲ, ತಪ್ಪಿಲ್ಲ, ಬಹಳ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆದರೆ ಈ ಚುನಾವಣೆಯ ಮುಖಾಂತರ ಬಂದಂತ ಸರ್ಕಾರಗಳು ಯಾವ ರೀತಿ ಮ್ಯಾಂಡೇಟ್ಗಳನ್ನ ಉಲ್ಲಂಘನೆ ಮಾಡ್ತಾರೆ, ಸಂವಿಧಾನದ ಆದೇಶವನ್ನ, ಸಂವಿಧಾನದ ಕರಾರನ್ನ ಹೇಗೆ ಉಲ್ಲಂಘನೆ ಮಾಡ್ತಾರೆ ಎನ್ನುವುದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಕಳೆದ ಚೀಟಿ ಬೇಡ, ನಂಗೆ ಚೀಟಿ ಕೊಡಬೇಡಿ ದಯವಿಟ್ಟು. ಇಲ್ಲಿ ಗುಡ್. ಓಕೆ, ಚೀಟಿ ಕೊಟ್ಟರು ನನ್ನ ಮಾತು ನಿಲ್ಸಲ್ಲ, ನನ್ನ ಮಾತು ಮುಗಿಯೋವರೆಗೂ. ನನ್ನ ಪಾಯಿಂಟ್, ನಮ್ಮ ಅಧಿಕಾರಿಗೆ ನಾನು ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ದಲಿತರು, ವಿದ್ಯಾವಂತ ದಲಿತರು ಉನ್ನತ ಸ್ಥಾನಗಳಿಗೆ ಬರಬೇಕು. ಬರೀ ಸಣ್ಣ ಪುಟ್ಟ ನೌಕರಿ ಇಟ್ಕೊಳ್ಳೋದಲ್ಲ, ಉನ್ನತ ಸ್ಥಾನಕ್ಕೆ ಬಂದರೆ ಮಾತ್ರ. ಈಗ NMPT ಇದೆ, ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಬೇಕು, ಚೇರ್ಮನ್ ಆಗಬೇಕು. ವಿಶ್ವವಿದ್ಯಾಲಯ ಇದೆ, ಅಲ್ಲಿ ಕುಲಪತಿ ಆಗಬೇಕು. ಸರ್ಕಾರ ಇದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಬೇಕು, ಚೀಫ್ ಸೆಕ್ರೆಟರಿ ಆಗಬೇಕು, ನಿಗಮ ಮಂಡಳಿಗಳ ಚೇರ್ಮನ್ಗಳಾಗಬೇಕು. ಇದೆಲ್ಲ ಹೇಳಿದ್ದಾರೆ ಅವರು. ರಾಷ್ಟ್ರಪತಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಆಗ ಮಾತ್ರ ನಮ್ಮ ಜನರ ಏಳಿಗೆ ಆಗ್ತದೆ ಅಂತ ಹೇಳಿದ್ದಾರೆ ಅವರು. ಸೊ ನಮ್ಮ ಕುಲಸಚಿವರಿಗೆ ಆ ಉನ್ನತ ಸ್ಥಾನ ಕೊಟ್ಟರೆ ಯಾಕೆ ಅಂತಂದ್ರೆ, 2 ರೀತಿಯ ಕೆಲಸ ಮಾಡಲಿಕ್ಕೆ. ಒಂದು, ಒಬ್ಬ ದಲಿತರಿಗೆ ಉನ್ನತ ಸ್ಥಾನ ಕೊಟ್ಟರೆ ಎಲ್ಲರಿಗೂ ನ್ಯಾಯ ಕೊಡಬಲ್ಲ, ಎಲ್ಲರಿಗೂ ದಕ್ಷತೆಯಿಂದ ನಿಭಾಯಿಸಬಲ್ಲ ಅಂತ ಅವನ ಚಾಕಿಚಕ್ಕಿತ ಅವನ ಸಾಮರ್ಥ್ಯ ತೋರಿಸಲಿಕ್ಕೆ ಒಂದು. ಇನ್ನೊಂದು, ವಿಶೇಷವಾಗಿ ಸಮುದಾಯಕ್ಕೆ ಕೈ ಇಡಲಿಕ್ಕೆ, ಅಲ್ಲಿ ಸಮುದಾಯಕ್ಕೆ ಏನೇನು ಅನ್ಯಾಯಗಳಾಗ್ತವೆ ಅದನ್ನ ತಡೆದು ವಿಶೇಷವಾಗಿ ಸಮುದಾಯಕ್ಕೆ ಹೆಲ್ಪ್ ಮಾಡಲಿಕ್ಕೆ. ಆತ ಎರಡೂ ಮಾಡಿಲ್ಲ. ಅವ ಲಂಚ ತಗೊಂಡು ಸಿಗಾಕೊಂಡು ಬಂದಿದ್ದಾನೆ. ಪರೀಕ್ಷಾ ಬಂದಿರಬೇಕು ಎಲ್ಲರಿಗೂ. ಕೊಚ್ಚಿ ಮೂಲ್ ಹಗರಣ ಇಡಿ ತನಿಖೆ ಆಗ್ತಾ ಇದೆ. ಸರ್, ಇಡಿ ತನಿಖೆ ಮೋದಿ ಸರ್ಕಾರ ಮಾಡ್ತಾ ಇರೋದು ಸರ್ ನಮ್ಮ ಜನರ ವಿರುದ್ಧ. ಅದಿರಬಹುದು, ನಿಜ ಇರಬಹುದು. ಬಟ್ ನಿಮ್ಮ ಜನರನ್ನ ತಪ್ಪು ಮಾಡಿ ಸಿಗಾಕುವಂತ ಮೋದಿ ಹೇಳಿಲ್ವಲ್ಲ, ಅಂಬೇಡ್ಕರ್ ಹೇಳಿಲ್ವಲ್ಲ, ಅಮೇಧ್ಯ ತಿನ್ನ ಕೆಲಸ ಮಾಡುವಂತ ಹೇಳಿಲ್ವಲ್ಲ. ಅಲ್ಲಿ ಬಂದು ಆ ಸ್ಥಾನಕ್ಕೆ ನ್ಯಾಯ ಕೊಡು ಅಂತ ಹೇಳಿದ್ದಾರೆ ಹೊರತು, ನೀನು ಸಿಕ್ಕಾಕೊಂಡು
ಹಾಗಾಗಿ ನಾನು ನನ್ನ ಭಾಷಣ ಮುಗಿಸೋದಕ್ಕೂ ಮೊದಲೇ ನಾನು ಒಂದು ಮೇನ್ ವಿಚಾರಕ್ಕೆ ಬರ್ತೀನಿ. ಅದಕ್ಕೂ ಮೊದಲು ಹೇಳ್ತಾ ಇರತಕ್ಕಂಥದ್ದು, ಯಾವುದೇ ಒಬ್ಬ ನೌಕರ, ಅವನು P1 ಆಗಿರ್ಬೋದು, ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, ಕುಲಸಚಿವ, ಪ್ರೊಫೆಸರ್, ಇಂಜಿನಿಯರ್, ಡಾಕ್ಟರ್, IAS, IPS ಅಧಿಕಾರಿ, ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಯಾವುದು ದಲಿತರಲ್ಲಿ ಯಾವುದೇ ಒಬ್ಬ ದಲಿತ ಸಮುದಾಯದ ಈ ಸ್ಥಾನ ಅಲಂಕರಿಸುವ ವ್ಯಕ್ತಿ ಲಂಚ, ವ್ಯಭಿಚಾರ, ಭ್ರಷ್ಟಾಚಾರ ಮಾಡಿದ್ರೆ ಅವನ ಸಹಾಯಕ್ಕೆ ಹೋಗಬೇಡಿ, ಅವನ ಬೆಂಬಲಕ್ಕೆ ಹೋಗಬೇಡಿ. ಅಫ್ಕೋರ್ಸ್ ನಮ್ಮ ದಲಿತ ಚಳವಳಿ ನಡೀತಾ ಇರೋದು ಇವತ್ತು ದಲಿತ ಉದ್ಯೋಗಿಗಳ ಧನ ಸಹಾಯದಿಂದ. ದಯವಿಟ್ಟು ಹೇಳ್ತೀನಿ, ಭ್ರಷ್ಟ ದಲಿತ ಅಧಿಕಾರಿಗಳ ಹತ್ರ ₹1 ತಗೋಬೇಡಿ. ಅದು ಅನ್ಯಾಯದ ಕಾಸು, ಕಕ್ಕಸ್ಸು. ಅದು ತಗೋಬೇಡಿ ನೀವು. ಇಡೀ ಅಂಬೇಡ್ಕರ್ ಸಂವಿಧಾನವನ್ನ ಬುಡಮೇಲು ಮಾಡುವ ಕೃತ್ಯದಲ್ಲಿ ಅವ ಭಾಗಿಯಾಗ್ತಾ ಇದ್ದಾನೆ. ಇದಕ್ಕೆ ನಾನು ಹೇಳ್ತೀನಿ ಅಂತಂದ್ರೆ, ನೋಡ್ರಿ, ತುಂಬಾ ತುಂಬಾ ದೊಡ್ಡ ಇತಿಹಾಸ ಇದೆ. ನಿಮಗೆ ಗೊತ್ತು, ನಮ್ಮ ದೇಶದ ಮೇಲೆ ಮುಸಲ್ಮಾನರು ದಾಳಿ ಮಾಡಿದ್ರು ಅಂತ. ಅಫ್ಘಾನಿಸ್ತಾನ, ಇರಾಕ್, ಇರಾನ್ ಕಡೆಯಿಂದ ಬಂದು ದಾಳಿ ಮಾಡಿದ್ರು ಅಂತ. ಸುಮ್ಮನೆ ಯಾಕೆ ದಾಳಿ ಮಾಡಕ್ ಬರ್ತಾರೆ? ದಾಳಿ ಮಾಡೋದು ಬಂದಮೇಲೆ ಇಲ್ಲಿ ಅವರ ವಿರುದ್ಧವಾಗಿ ಯಾವುದೇ ಹೋರಾಟಗಳು, ಘರ್ಷಣೆ, ಪ್ರತಿರೋಧ, ಬಲವಾದ ಪ್ರತಿರೋಧಗಳಾಗಿಲ್ಲ. ಅವರು ಬರ್ತಿದಾಗೇನೆ ಬಹಳ ಆರಾಮಾಗಿ ನುಗ್ಗಿ ಎಲ್ಲ ಕಡೆ ಎಲ್ಲೆಲ್ಲಿದೆ ಅಂತ ಅವ್ರು, ಇವಾಗೆಲ್ಲ CCTV ಇದೆ, ಸ್ಪೈ ಏಜೆನ್ಸಿ ಇದೆ, ಸ್ಯಾಟಲೈಟ್ ಇದೆ. ಆಗ ಅದೆಲ್ಲೋ ಇರಾನ್ನಿಂದ ಬಂದು ಒಂದು ಪಡೆ, ಸಣ್ಣ ಪಡೆ, ಬಾಬರ್ದು ಪಡೆ, ಸಣ್ಣ ಪಡೆ ಬಂದ್ರು. ಒಂದು ಕುದುರೆ ಸೈನ್ಯ, ಸಣ್ಣ ಒಂದು 50-60 ಜನರ ಕುದುರೆ ಸೈನ್ಯ ಬಂದು ಎಲ್ಲೆಲ್ಲಿ ಭಂಡಾರಗಳಿದ್ದಾವೆ, ಎಲ್ಲೆಲ್ಲಿ ಮೂರ್ತಿಗಳಿದ್ದಾವೆ ಹುಡ್ಕೊಂಡು ಹೋಗಿ ಅದನ್ನ ಹೊಡೆದಾಕ್ತಾರೆ. ಏನಿದ್ರ ಮರ್ಮ ಅಂದ್ರೆ, ಇಲ್ಲಿ ಒಳಗಿದ್ದವರು ಅವ್ರಿಗೆ ಕರೆಕ್ಟ್ ಮಾಹಿತಿ ಕೊಟ್ಟಿದ್ದಾರೆ ಅಂತ. ಅದಿಜ ಇಲ್ಲಿ ಇರತಕ್ಕಂಥ ವೈದಿಕ, ಬ್ರಾಹ್ಮಣ, ಪುರೋಹಿತ ಶಾಹಿಗಳು ಬೌದ್ಧ ಧರ್ಮ ಉಚ್ಛ್ರಾ ಸ್ಥಿತಿಯಲ್ಲಿದ್ದಾಗ ಮುಸಲ್ಮಾನರನ್ನ ಕರೆಸಿ ದಾಳಿ ಮಾಡಿಸಿ ಅದನ್ನ ಹೊಡೆಸಾಕಿದ್ರು. ಆಮೇಲೆ 800 ವರ್ಷಗಳ ಕಾಲ ಮುಸಲ್ಮಾನರು ಆಳಿದ್ರು, ವಿಧ ವಿಧವಾದ ದೊರೆಗಳು. ಅದರಲ್ಲಿ ಇವರು ಬ್ರಾಹ್ಮಣರು ಹೆಣ್ಮಕ್ಳನ್ನೆಲ್ಲ, ಬ್ರಾಹ್ಮಣರಂತೆಲ್ಲ, ಕ್ಷತ್ರಿಯರು, ರಾಜಪೂತರು ಎಲ್ಲರೂ, ಆಗ ಯಾರ್ಯಾರು ಉನ್ನತ ಸ್ಥಾನದಲ್ಲಿದ್ದವರೆಲ್ಲ ಅವ್ರ ಜೊತೆ ಸಹವಾಸ ಮಾಡಿದ್ರು. ಇವ್ರ ಹೆಣ್ಮಕ್ಳನ್ನ ಅವ್ರಿಗೆ ದಾರೆ ಎರೆದ್ರು, ಮದುವೆ ಮಾಡಿಕೊಟ್ರು, ಸಂಬಂಧ ಬೆಳೆಸೋ, ಆರಾಮಾಗಿದ್ರು. ಅದು ಯಾವನೋ ಒಬ್ಬ ರಾಜ ಬಂದ, ಪಾಪ ಅವನು ಇವ್ರ ಮೇಲೆಲ್ಲ ದಾಳಿ ಮಾಡಕ್ಕೆ ಶುರು ಮಾಡ್ದ. ಮುಸಲ್ಮಾನರವನೇ, ಹೆಸರೇಳೋದು ಬೇಡ, ಇವ್ರು ದೇವಸ್ಥಾನಕ್ಕೆ ದಾಳಿ ಮಾಡಕ್ಕೆ ಶುರು ಮಾಡ್ದ. ಇವ್ರು ಹೇಳ್ತಾರೆ ನಮ್ಮ ದೇವಸ್ಥಾನಗಳ ಮೇಲೆ ದಾಳಿ ಮಾಡ್ದ ಅಂತ. ದೇವಸ್ಥಾನಗಳ ಮೇಲೆ ಆತ ದಾಳಿ ಮಾಡಿಲ್ಲ, ಎಲ್ಲ ದೇವಸ್ಥಾನಗಳ ಮೇಲೂ ದಾಳಿ ಮಾಡಿಲ್ಲ. ಎಲ್ಲೆಲ್ಲಿ ಆ ರಾಜನ ವಿರುದ್ಧ ಇವರು ಪಿತೂರಿ ಮಾಡ್ತಿದ್ರ ಅಂತ ಕಡೆಗೆ ನುಗ್ಗಿದ್ದಾನೆ ಅವ ಅಷ್ಟೇ. ಈ ಪಿತೂರಿಗಾರನ ಹುಡ್ಕಕ್ಕೆ ದೇವಸ್ಥಾನಕ್ಕೆ ನುಗ್ಗಿದ್ದಾನೆ, ದೇವಸ್ಥಾನ ಹಾಳು ಮಾಡಬೇಕು ಅಂತ ನುಗ್ಗಿಲ್ಲ. ಹಂಗೇನ ಮಾಡ್ಬೇಕಂದಿದ್ರೆ ಈ ದೇಶದಲ್ಲಿ ಒಂದು ದೇವಸ್ಥಾನ ಇರ್ತಿರ್ಲಿಲ್ಲ. ಆಯಿತು. ಸೊ ಯಾಕೋ ಮುಸಲ್ಮಾನರು ಸಮಸ್ಯೆ ಅನ್ನಿಸ್ತು ಇವ್ರಿಗೆ. ಹೋಗಿ ಬ್ರಿಟಿಷ್ನವ್ರನ್ನ ಕರ್ಕೊಂಬಂದ್ರು, ಈಸ್ಟ್ ಇಂಡಿಯಾ ಕಂಪನಿಯವ್ರನ್ನ ಕರ್ಕೊಂಬಂದು ಈ ಮುಸಲ್ಮಾನರನ್ನೆಲ್ಲ ನಿರ್ನಾಮ ಮಾಡಿಸಿದ್ರು. ಆ ಲೆಕ್ಕ ತಗೊಳಕ್ ಹೋದ್ರೆ ಟಿಪ್ಪು ಸುಲ್ತಾನರು ಮೊದಲ ಬ್ರಿಟಿಷ್ ವಿರೋಧಿ ವಾರ್ ಮಾಡಿದವರು ಅವರು. ಪರಕೀಯರ ವಿರುದ್ಧ ಮೊದಲ ವಾರ್ ಮಾಡಿದವರು ಟಿಪ್ಪು ಸುಲ್ತಾನರು. ಆ ಕಥೆ ಆ ಕಡೆ ಇರಲಿ, ಅದನ್ನು ಮಾತಾಡಿದ್ರೆ ಇನ್ನೇನೋ ಮಾಡ್ತಾರೆ. ಆಮೇಲೆ ಏನಾಯ್ತು, ಬ್ರಿಟಿಷ್ನವ್ರದ್ದು ಒಂದು ಕಥೆ ಆಯಿತು, ಅವ್ರ ವಿರುದ್ಧನೂ ಹೋರಾಟ ಆಯಿತು. ಇದೇ ಜನ ಹೋರಾಟ ಮಾಡಿದ್ರು. ಯಾಕೆ ಮಾಡಿದ್ರು ಅಂತಂದ್ರೆ, ಐ ಥಿಂಕ್ ವಾರನ್ ಹೇಸ್ಟಿಂಗ್ಸ್ ಕಾಲದಲ್ಲಿ ಅಂತ ಕಾಣುತ್ತೆ, ಈಸ್ಟ್ ಇಂಡಿಯಾ ಕಂಪನಿಯವರು ಒಬ್ಬ ಬ್ರಾಹ್ಮಣನನ್ನ ಗಲ್ಲಿಗೆ ಏರಿಸ್ಬಿಟ್ರು. ಎಲ್ಲಿ? ಕಲ್ಕಟ್ಟಾದಲ್ಲಿ. ತುಂಬ ಕುಪಿತರಾಗ್ಬಿಟ್ರು ಇವರು. ಅರೆ ಯಾಕೆ? ಅವನೇನೋ ಕೊಲೆ ಮಾಡಿದ್ದ, ದರೋಡೆ ಮಾಡಿದ್ದ. ಕೊಲೆ, ದರೋಡೆ 2 ಪ್ರಕರಣದಲ್ಲಿ ಅವನ್ನ ಗಲ್ಲಿಗೆ ಹಾಕಿದ್ರು. ದರೋಡೆ ಮಾಡ್ತಾ ಇದ್ದ ಅವನು. ಬಟ್ ಇನ್ನೇನು ಮಾಡಿದ್ರು ಇಲ್ಲಿ ಅಂತಂದ್ರೆ, ಇವರು ಆ ಬ್ರಿಟಿಷ್ನವ್ರ ವಿರುದ್ಧ ದಂಗೆ ಇದ್ರು. ಅದನ್ನ ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ. ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಫಸ್ಟ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857ರಲ್ಲಿ. ಅರ್ಥ ಆಯ್ತಾ? ಯಾಕೆ ಮಾಡಿದ್ರು ಅಂತಂದ್ರೆ, ಇವರ ಪ್ರಕಾರವಾಗಿ ಬ್ರಾಹ್ಮಣ ಕೊಲೆ, ಅತ್ಯಾಚಾರ ಮಾಡಿದ್ರೆ, ದರೋಡೆ ಮಾಡಿದ್ರೆ ಅವನಿಗೆ ಗಲ್ಲು ಶಿಕ್ಷೆ ಕೊಡೋ ಹಾಗಿಲ್ಲ. ಆ ಥರ ಗಲ್ಲು ಶಿಕ್ಷೆ, ಪ್ರಾಣ ತೆಗೆಯೋ ಶಿಕ್ಷೆ ಶೂದ್ರರಿಗೆ, ಪಂಚಮರಿಗೆ ಮಾತ್ರ. ಪಂಚಮರು, ಶೂದ್ರರು ಮೇಲ್ಜಾತಿ ಹೆಣ್ಮಕ್ಳನ್ನ ನೋಡಿದ್ರೆ ಸಾಕು ಅವ್ರ ಕಣ್ ತೆಗಿಬೇಕು ಅಂತ, ಅವ್ರ ಜೊತೆ ಮಲಗಿದ್ರೆ ಪ್ರಾಣ ತೆಗಿಬೇಕು ಅಂತ. ಅದೇ ತಪ್ಪನ್ನ ಅಂದ್ರೆ ಕೆಳಜಾತಿ ಹೆಣ್ಮಕ್ಳ ಜೊತೆ ಮಲ್ಕೊಂಡು ಅಕ್ರಮ ಸಂಬಂಧ, ಅತ್ಯಾಚಾರ ಮಾಡೋ ಬ್ರಾಹ್ಮಣನಿಗೆ ಆ ಥರದ್ದೆಲ್ಲ ಕಠಿಣ ಶಿಕ್ಷೆ ಇಲ್ಲ. ಶಿಕ್ಷೆ ಇದೆ. ಏನು? 1 ದಿನದ ಉಪವಾಸ, ಅಷ್ಟ ದಿನ, 8 ದಿನಗಳ ಪಶ್ಚಾತ್ತಾಪ ಅಷ್ಟೇ.
ಆದರೆ ನೀವು ಬ್ರಿಟಿಷ್ನವರು ಬಂದ್ಬಿಟ್ಟು ಇಲ್ಲಿ ಗಲ್ಲು ಶಿಕ್ಷೆ ಕೊಡ್ತಾ ಇದ್ದೀರ ನಮ್ಮವ್ರಿಗೆ, ನೀವು ಇಡಿಯಟ್ಸ್ ಅಂತ ಅಂದ್ಬಿಟ್ಟು ಅವ್ರ ವಿರುದ್ಧ ದಂಗೆ ಇದ್ರು. ಅವರು ಸುಮ್ಮನೆ ಬಿಡಲಿಲ್ಲ, ಇವನ್ನೆಲ್ಲ ಮಟ್ಟ ಹಾಕಿದ್ರು. ಸುಮ್ಮನೆ ಬಿಡ್ತಾರಾ? ಆಮೇಲೆ ಇವರ ದಂಗೆಯನ್ನು ಮಟ್ಟ ಹಾಕಿದ ಮೇಲೆ ಅವರು 1857ನಲ್ಲಿ ಕೂತ್ಕೊಂಡು ಅಲ್ಲಿ ಮಹಾರಾಣಿಯವರು ಎಲ್ಲ ಜನರಲ್ ಕೂತ್ಕೊಂಡು ಯಾಕ್ರಪ್ಪ ಹಿಂಗೆಲ್ಲ ಆಯಿತು ಅಂತ ಕೇಳಿದ್ರು, ವಿಚಾರಣೆ ಮಾಡಿದ್ರು. ಯಾಕಂದರೆ ಅವರ ಬ್ರಿಟಿಷ್ ಸೈನಿಕರು ಸತ್ತಿದ್ರು. ಇಷ್ಟೆಲ್ಲ ಸಾವು ಯಾಕಾಯಿತು? ಅಲ್ಲಿ ಗಲಾಟೆ ಶುರುವಾಯಿತು. ಯಾಕೆ ಹೋಗಿದ್ರಿ ನೀವು ಆ ದೇಶಕ್ಕೆ, ನಮ್ಮ ಇಷ್ಟು ಸೈನಿಕರು ಸತ್ತಿದಾರಂತ, ಹೆಂಗೆ ಸತ್ರು, ಹೆಂಗೆ ಗಲಾಟೆ. ಆಗ ಅವ್ರು ಹೇಳಿದ್ರು, ನಾವು ಈಸ್ಟ್ ಇಂಡಿಯಾ ಕಂಪ್ನಿಯವರು ಅಲ್ಲಿ ಹೋಗಿರೋದು ಬಿಸ್ನೆಸ್ ಮಾಡೋಕ್ಕೆ, ಅವರು ನಮ್ಮ ಜೊತೆ ಬಿಸ್ನೆಸ್ ಮಾಡೋಕ್ಕೆ ರೆಡಿ ಇದ್ದಾರೆ ಭಾರತೀಯರು, ಅವರೇ ನಮ್ಮನ್ನು ಒಪ್ಪಿ ಕರೆಸ್ಕೊಂಡಿದ್ದಾರೆ ಅಲ್ಲಿಗೆ, ಮುಸಲ್ಮಾನರನ್ನೆಲ್ಲ ಮಟ್ಟ ಹಾಕಬೇಕು ಅಂತೇಳಿ. ಇದೆಲ್ಲ ಆದಮೇಲೆ ಪುನಃ ಯಾಕ್ರಿ ದಂಗೆ ಹೇಳ್ತಾರೆ ಅವರು ಅಂತ ಮಹಾರಾಣಿಯವರು ಒಂದು ಪ್ರಶ್ನೆ ಕೇಳಿದ್ರು. ಹಾಗೆ ಇವರೆಲ್ಲ ಹೇಳಿದ್ರು, ಹಿಂಗಾಯ್ತು ಮೇಡಮ್, ಅದು ಮೂಲತಃ ಎಲ್ಲಿದೆ ಅಂತಾರೆ ಒಂದು ವರದಿ ಕೇಳಿದ್ರು. ವರದಿ ಕೊಟ್ಟರು ಇಲ್ಲಿಂದ. ಅದು ಮೂಲ ದಂಗೆ ಹುಡ್ಕೊಂಡು ಹೋದಾಗ ಈ ಬ್ರಿಟಿಷ್ ಆರ್ಮಿ ಒಳಗಡೆ ಪಂಚಮರನ್ನ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ, ದಲಿತರ ಅಸ್ಪೃಶ್ಯರನ್ನ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಸೇರಿಸ್ಕೊಂಡದ್ದು ಮಾತ್ರ ಅಲ್ಲ, ಅವ್ರಿಗೆ ಉನ್ನತ ಹುದ್ದೆಗಳನ್ನ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಈ ಬ್ರಾಹ್ಮಣ ಜನ ಸಲ್ಯೂಟ್ ಮಾಡೋದಿಲ್ವಂತೆ ಶೂದ್ರರು. ಅದಕ್ಕೆ ಜಗಳ ಆಯ್ತದ ಮೇಡಮ್ ಅಂತ. ಇನ್ನೊಂದು, ಒಬ್ಬ ಬ್ರಾಹ್ಮಣ ಸಮ ದರೋಡೆಕಾರ ಇದ್ದ ಮೇಡಮ್, ಅವನ್ನ ಗಲ್ಗೆ ಹಾಕ್ಬಿಟ್ವಿ ನಾವು, ಅದಕ್ಕೆ ಇದು ಮಾಡಿದ್ರು ಮೇಡಮ್, ಗಲಾಟೆ ಮಾಡಿದ್ರು. ಯಾಕೆ ಹಾಕ್ಬಾರ್ದು? ಏನು ಮೇಡಮ್, ಅವ್ರ ಪ್ರಕಾರವಾಗಿ ಅವ್ರಿಗೆ ಗಲ್ ಶಿಕ್ಷೆ ಇಲ್ವಂತೆ. ಅವನೇನೇ ಮಾಡಿದ್ರು ಒಂದಿನ ಉಪವಾಸ, 8 ದಿನ ಪಶ್ಚಾತ್ತಾಪ ಅಷ್ಟೇ ಅಂತೆ ಅವ್ರಿಗೆ. ಇದು ಅವ್ರ ಸಂಸ್ಕೃತಿ ಅಂತ ಮೇಡಮ್. ಅದಕ್ಕೆ ರಾಣಿಯವರು ಒಂದು ಇದು ಕೊಟ್ಟರು, ಆಯ್ತಪ್ಪ, ನಾಳೆಯಿಂದ ನೀವು ಯಾವುದೇ ಕಾರಣಕ್ಕಾಗಿ ಅವರ ಸಂಸ್ಕೃತಿಯ ಒಳಗಡೆ ತಲೆ ಹಾಕಬಾರ್ದು. ಅವರೇನು ಜಾತಿ ಶ್ರೇಣಿ ಮಾಡ್ಕೊಂಡಿದ್ದಾರಾ, ಸ್ತ್ರೀ ವಿಧವಾ ವಿವಾಹ, ಬಾಲ್ಯ ವಿವಾಹ, ಸತಿ ಸಹಗಮನ ಏನು ಮಾಡ್ಕೊಂಡಿದ್ದಾರಾ ಅದು ಮುಂದುವರ್ಸ್ಕೊಂಡು ಹೋಗ್ಲಿ. ಅದ್ಯಾರೋ ಪಂಚಮರು ಅಂದ್ರಲ್ಲ, ಇವತ್ತೇ ಡಿಸ್ಮಿಸ್ ಮಾಡಿ ಅವ್ರನ್ನ ಸೈನ್ಯದಿಂದ. ಅಲ್ಲಿ ಮೇಲ್ವರ್ಗ ಯಾರಿದ್ದಾರೆ ಹೇಳಿದ್ರು, ಅಲ್ಲಿದ್ದಾರೆ ಮೇಡಮ್, ಬ್ರಾಹ್ಮಿಣ್ಸ್ ಅಂತ ಇದ್ದಾರೆ ಮೇಡಮ್. ಅವ್ರು ಹೇಳ್ದಂಗೆ ಎಲ್ಲ ಕೇಳ್ತಾರೆ ಮೇಡಮ್. ಅದಕ್ಕೆ ಮಹಾರಾಣಿ ಹೇಳಿದ್ರು, ಮತ್ತೆ ವೆರಿ ಬ್ಯೂಟಿಫುಲ್ ಸಿಚುವೇಶನ್, ನಾವು ಆ ದೇಶ ಆಳಲಿಕ್ಕೆ ಭಾಳ ಸುಲಭ. ಹಾಗಾದರೆ ಹೇಗೆ? ಅವ್ರಿಗೇನು ಉನ್ನತ ಹುದ್ದೆ ಬೇಕು ಕೊಟ್ಬಿಡಿ, ಅವ್ರೇನು ಕೇಳ್ತಾರೆ ಹಂಗೆ ಮಾಡಿಬಿಡಿ. IAS, IPS ಎಲ್ಲವನ್ನು ಕೊಟ್ಟರು, ಅವ್ರಿಗೆ ಎಲ್ಲ ಉದ್ಯೋಗಗಳನ್ನ ಕೊಟ್ಟರು. ಕೊನೆಗೆ 100 ವರ್ಷ ಎಕ್ಸ್ಟ್ರಾ ಆಳಿದ್ರು ಅವರು. ಇವರು ಸ್ವತಂತ್ರ ಸಂಗ್ರಾಮ ನಿಜವಾಗ್ಲೂ ಕರೆಕ್ಟಾಗಿ ಮಾಡಿದರೆ ಆವತ್ತೇ ಕಾಲು ತೆಗಿಬೇಕಿತ್ತು ಬ್ರಿಟಿಷ್ನವರು. ಇವರು ಮಾಡಿದ್ದು ಅರೆ ಬರೆ ಸ್ವಾತಂತ್ರ್ಯ ಸಂಗ್ರಾಮ. ಯಾಕೆ ಅಂತಂದರೆ ಬ್ರಿಟಿಷ್ನವ್ರ ಜೊತೆ ಇವರು ನೆಗೋಷಿಯೇಟ್ ಮಾಡಬೇಕಾಗಿತ್ತು. 100 ವರ್ಷಗಳ ಕಾಲ ಎಕ್ಸ್ಟ್ರಾ ಆಳಿದ್ರು ಅವರು. ಕೊನೆಗೂ ಸ್ವತಂತ್ರ ಬಂತಲ್ಲ, ಅದಕ್ಕೂ ಬೇರೆ ಕಾರಣಗಳಿದ್ದಾವೆ. ಅಲ್ಲಿ ಏನಂದರೆ ಬ್ರಿಟಿಷ್ನವ್ರಿಗೆ ಇವ್ರಿಗೆ ಏನು ಕೊಟ್ಟರು ಅದು ಸಮಾಧಾನ ಆಗಲಿಲ್ಲ. ಸಂಪೂರ್ಣ ದೇಶ ನಮಗೆ ಬೇಕು ಅಂತ, ನಾವೇ ಆಳ್ಕೋಬೇಕು ಅಂತ. ಯಾಕೆ ಅಂತಂದರೆ ಆ ಬ್ರಿಟಿಷ್ 100 ವರ್ಷದ ಅವಧಿಯಲ್ಲಿ 1857 ಇಂದ 1847ವರೆಗೆ ಫೂಲೆ, ಪೆರಿಯಾರ್, ಅಂಬೇಡ್ಕರ್ ಮೂಲೆ ಮೂಲೆಗೂ ಹುಟ್ಟಿದ್ರು. ಪ್ರತಿಯೊಂದು ರಾಜ್ಯದಲ್ಲಿ ನಾರಾಯಣ ಗುರುಗಳಿದ್ರು, ಮಂಗಲ್ದಾಸ್ ಇದ್ರು, ಕಿಸಾನ್ ಭಗೋಜಿ ಫನ್ಸೋಡೆ ಇದ್ರು, ಭಾಗ್ಯರೆಡ್ಡಿ ವರ್ಮಾ ಇದ್ರು, ಅಯೋಧಿ ದಾಸ್ ಬಂದರು, ಮಹಾತ್ಮ ಅಯ್ಯಂಕಾಳಿಯವರು ಬಂದರು. ಈ ಥರ ಎಲ್ಲರೂ ಬರಕ್ಕೆ ಶುರು ಮಾಡಿದ್ರು. ಇದನ್ನು ನಿಲ್ಲಿಸಬೇಕಾದ್ರೆ ನಾವು ಸಂಪೂರ್ಣ ನಮ್ಮ ಕೈಗೆ ಸ್ವತಂತ್ರ ತಗೋಬೇಕು ಅಂತ ಹೇಳಿ ಸ್ವತಂತ್ರ ಹೋರಾಟ ಪುನಃ ತೀವ್ರಗೊಳಿಸಿದ್ರು. ಬಂತು ಸ್ವತಂತ್ರ. ಅವತ್ತು ಅಂಬೇಡ್ಕರ್ 1947ನಲ್ಲಿ ಸಂವಿಧಾನ ಬರೀತಾ ಇದ್ರು, ಹಾಗಾಗಲೇ ಸೇರಿದ್ರು ಅವರು. ಅವ್ರು ಹೇಳಿದ್ರು, ಈ ದಿನ ಕರಾಳ ದಿನ ಅಂತ ಹೇಳಿದ್ರು. ಯಾಕಂತಂದರೆ ನಾನು ಬ್ರಿಟಿಷ್ನವ್ರಿಗೆ ಸ್ವಾತಂತ್ರ್ಯ ಕೇಳಿದ್ದೆ, ನಾನು ಕೇಳಿದ್ದೆ. ಇನ್ಫ್ಯಾಕ್ಟ್ ಬ್ರಿಟಿಷ್ನವ್ರನ್ನ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಈ ದೇಶ ಬಿಟ್ಟೋಗ್ರಿ, ಈ ದೇಶ ನಮಗೆ ಬಿಡ್ರಿ ಅಂತ ಕೇಳಿದವರು ಅಂಬೇಡ್ಕರ್. ಈ ದೇಶದವರು ಸ್ವತಂತ್ರ ಕೊಡಿ, ಸ್ವರಾಜ್ಯ, ಕ್ವಿಟ್ ಇಂಡಿಯಾ ಅಂದ್ಕೊಂಡು ಅಲ್ಲಿ ಇಲ್ಲಿ ಮೂಲೆಗಿಲ್ಲಿ ಕೂತ್ಕೊಂಡು ಮಾಡ್ತಿದ್ರು ಅಷ್ಟೇ ಹೊರತು ಬ್ರಿಟಿಷರು ಎದುರು ಬದ್ರು ಟೇಬಲ್ ಮೇಲೆ ಕೂತ್ಕೊಂಡಾಗ ಯಾವನೂ ಕೇಳಿಲ್ಲ. ಅದನ್ನು ಕೇಳಿದವರು ಬಾಬಾ ಸಾಹೇಬ್ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ. ಆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಮಹಾತ್ಮ ಗಾಂಧಿ ಅವರು ಗೈರು ಹಾಜರಾಗಿದ್ರು. ಈ ವಾಸ್ ಆಬ್ಸೆಂಟ್. ಅರ್ಥ ಆಯ್ತಾ? ಅದು ಕೇಳಿದ್ರೆ ಗಾಂಧೀಜಿಯವರು ಬಂದಿಲ್ಲ ಇವತ್ತು, ಅವರು ಸ್ವತಂತ್ರದ ವಿಷಯ ಎತ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಇವತ್ತು ಅವ್ರು ಬಂದಿಲ್ಲ, ಅದನ್ನು ನಾನೇ ಮಾಡ್ತೀನಿ ಆ ಜವಾಬ್ದಾರಿನ ಅಂದ್ಬಿಟ್ಟು ಮೊದಲು ಸ್ವತಂತ್ರ ಕೇಳಿದ್ರು, ಆಮೇಲೆ ಸೆಪರೇಟ್ ಎಲೆಕ್ಟರೇಟ್ ಕೇಳಿದ್ರು. ಅವರು ಸ್ವತಂತ್ರ ಕೇಳೋದಕ್ಕೆ ಉದ್ದ ಭಾಷಣ ಮಾಡಿದ್ದಾರೆ. ಸೆಪರೇಟ್ ಎಲೆಕ್ಟರೇಟ್ ಕೇಳೋಕ್ಕೆ ಎಷ್ಟು ಉದ್ದ ಭಾಷಣ ಮಾಡಿದಾರೋ ಅಷ್ಟೇ ಉದ್ದದ ಭಾಷಣವನ್ನು ಸ್ವತಂತ್ರ ಕೇಳಲಿಕ್ಕೆ ಮಾಡಿದ್ದಾರೆ. ಅದನ್ನು ಬಹಳ ದೊಡ್ಡದಾಗಿ ಚರ್ಚೆ ಮಾಡಿದ್ದಾರೆ, ಗಂಭೀರವಾಗಿ ಕೇಳಿದ್ದಾರೆ. ಸೊ 1947 ಬಂದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಹೇಳಿದ್ರು, ಇವತ್ತು
ದೇಶಾಧಿಕಾರ, ಈ ದೇಶವನ್ನು ಆಳುವ ಅಧಿಕಾರ ಬ್ರಿಟಿಷರಿಂದ ಬ್ರಾಹ್ಮಣರ ಕೈಗೆ ಬಂದಿದೆ ಅಂತ. ಅದೆಂಥ ವಿಚಿತ್ರ ಸನ್ನಿವೇಶ ಅಂತಂದರೆ 1947 ಆಗಸ್ಟ್ 1947 ಆಗಸ್ಟ್ 15 ನೋಡ್ರಿ, ನಾವು ದಿನ ಯಾರೋ ಒಬ್ಬ ಸರ್ಕಾರಕ್ಕೆ ಪಿಟಿಷನ್ ಕೊಡ್ತಾ ಇರ್ತೀವಿ. ಇವನು ಅನ್ಯಾಯ ಮಾಡ್ದ ನಮಗೆ, ಇವನು ಅನ್ಯಾಯ ಮಾಡ್ದ, ಇವನು ಅನ್ಯಾಯ ಮಾಡ್ದ, ನನ್ನ ಭೂಮಿ ಕಸ್ಕೊಂಡ, ನನ್ನ ಮನೆ ಕಸ್ಕೊಂಡ, ನನ್ನ ದುಡ್ಡು ಕಸ್ಕೊಂಡ ಅಂತ ಪಿಟಿಷನ್ ಕೊಡ್ತಾ ಇರ್ತೀವಿ. ಸರಿ, ಅವನು ಆಯ್ತಪ್ಪ ಸ್ವಲ್ಪ ತೀರ್ಮಾನ ಮಾಡ್ತೀನಿ ಇರುವಂತ, ಸ್ವಲ್ಪ ಮಾಡ್ತಾನೆ ಸ್ವಲ್ಪ ಬಿಡ್ತಾನೆ, ಸ್ವಲ್ಪ ಮಾಡ್ತಾನೆ ಸ್ವಲ್ಪ ಬಿಡ್ತಾನೆ. ಒಂದು ದಿನ ಏನಾಗುತ್ತೆ, ಆ ಅಧಿಕಾರಿಯ ಸ್ಥಾನಕ್ಕೆ ನಾವು ಯಾರದ ಪಿಟಿಷನ್ ಕೊಡ್ತಾ ಇದ್ದೀವ ಅದೇ ವ್ಯಕ್ತಿ ಬಂದು ಕೂತ್ಕೊಂಡ್ಬಿಡ್ತಾನೆ. ಇನ್ಯಾರಿಗೆ ಪಿಟಿಷನ್ ಕೊಡೋದು? ಈ ಬ್ರಾಹ್ಮಣಶಾಹಿಯ ವಿರುದ್ಧ, ಈ ಸವರ್ಣೀಯ ಸಮಾಜದ ವಿರುದ್ಧ ನಿರಂತರ ಕಂಪ್ಲೇಂಟ್ ಕೊಡ್ತಾ ಇದ್ರು ಬಾಬಾ ಸಾಹೇಬ್ ಬ್ರಿಟಿಷರಿಗೆ. ಆ ಬ್ರಿಟಿಷರಿಗೆ ಹೋಗ್ಬಿಟ್ಟು ಆ ಸ್ಥಾನದಲ್ಲಿ ಇವರೇ ಬಂದು ಕೂತ್ಕೊಂಡ್ಬಿಡ್ತಾರೆ ಸವರ್ಣೀಯರು. ಇನ್ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು, ಯಾರು ಕಂಪ್ಲೇಂಟ್ ಕೊಡೋದು? ಆಗ ಸಂವಿಧಾನಕ್ಕೆ ನುಗ್ಗಿ ಸಂವಿಧಾನವನ್ನು ಬರೆದ್ರು. ಈ ಸಂವಿಧಾನ ಇವತ್ತು ಹೇಗೆ ಉಲ್ಲಂಘನೆ ಆಗ್ತಾ ಇದೆ ಅಂತಂದಕ್ಕೆ ಕೊನೆಯದಾಗಿ ಒಂದು ಮಾತು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಬೋರ್ ಮಾಡಲ್ಲ ನಾನು ಯಾರನ್ನು, ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಯಾಕಂದರೆ ಸ್ನೇಹಿತರೆ, ಭಾಳ ಸಂದಿಗ್ಧ ಸ್ಥಿತಿಯಲ್ಲಿ ನಾವಿದ್ದೀವಿ. ನನ್ನ ಪ್ರಶ್ನೆ ಅಲ್ಲ, ನಾನು ಲಂಚ ತಿಂದು ಸಿಕ್ಕಿ ಬಿದ್ದಿಲ್ಲ, ಅನಾಚಾರ ಮಾಡಿ ಸಿಕ್ಕಿ ಬಿದ್ದಿಲ್ಲ, ಯಾರೋ ಹೆಣ್ಮಗಳನ್ನ ಕೈ ಹಿಡಿದು ಎಳೆದ್ಬಿಟ್ಟು ನನ್ನ ಪ್ರೊಟೆಕ್ಟ್ ಮಾಡಿ ನಾನು ಇಲ್ಲಿ ಬಂದಿಲ್ಲ. ಅದು ಯಾವತ್ತೂ ಮಾಡಿಲ್ಲ ನಾನು. ಆ ಥರ ಆದಾಗ ನಾನು ಒಬ್ಬನೇ ಯಾರು ನೋಡ್ಕೋತೀನಿ, ನಿಮ್ಮ ಹತ್ರ ಬರೋದಿಲ್ಲ ನಾನು. ನನ್ನ ಸೇರಿಸ್ಬೇಡಿ ನೀವು. ಇಲ್ಲಿ ಈ ಸಂವಿಧಾನದ ಮಹತ್ವ ಏನು ಅಂತ ತಿಳ್ಕೊಂಡು, ಈ ಗಣರಾಜ್ಯದ ಈ ರಿಪಬ್ಲಿಕ್ ಸಂವಿಧಾನದ ಮಹತ್ವ ಏನು ತಿಳ್ಕೊಂಡು ಅದರ ಬಗ್ಗೆ ನಮ್ಮಲ್ಲಿ ಜಾಗೃತಿ ಮೂಡ್ತಾ ಇಲ್ಲ. ಸಂವಿಧಾನದ ದಿನಾಚರಣೆ, ಅಂಬೇಡ್ಕರ್ ಜಯಂತಿ ದಿನಾಚರಣೆ ಅನ್ನೋದು ಏನೋ ಬ್ಯಾಡದ್ದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತಮಾಷೆ ನಮ್ಮ ಜನಗಳು ಎಲ್ಲ ಕಡೆ. ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗ್ತಾ ಇಲ್ಲ. ಅದನ್ನ ಮಾಡಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ನಾನು ಹೇಳಿದಾಗಲೇ ಈ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಬಂದ ಮುಖ್ಯ ನ್ಯಾಯಾಧೀಶ ಹೀಗೆ ಕೆಲಸ ಮಾಡಬೇಕು, ಮುಖ್ಯಮಂತ್ರಿ ಹೀಗೆ ಕೆಲಸ ಮಾಡಬೇಕು, ಮಂತ್ರಿಮಂಡಲ ಹೀಗೆ ಕೆಲಸ, ಅವರ ಅಧಿಕಾರ ಏನು, ನ್ಯಾಯಾಂಗದ ಅಧಿಕಾರ ಏನು, ಶಾಸಕಾಂಗದ ಅಧಿಕಾರ, ಬರೀ ಅಷ್ಟೇ ಅಲ್ಲ, ಮತದಾರನ ಅಧಿಕಾರ ಕೂಡ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೂ ಮೊದಲು ಇದ್ದದ್ದು ಒಬ್ಬೊಬ್ಬರಿಗೆ 10 ಓಟು, ಒಬ್ಬರಿಗೆ 50 ಓಟು. ಅವನು ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತಾನ ಅಷ್ಟು ಓಟಿಗೆ ಅವನು ಬಾಧ್ಯ. ಅವನು ಮೇಲ್ಜಾತಿ ಜಮೀನ್ದಾರ ಆದರೆ ಅವನಿಗೆ 100 ಓಟು, ಕೂಲಿ ಕಾರ್ಮಿಕನಿಗೆ 1 ಓಟು, ದಲಿತರಿಗೆ ಓಟೇ ಇಲ್ಲ, ಹೆಂಗಸರಿಗೆ ಓಟೇ ಇಲ್ಲ ಅದಿತ್ತು. ಬಾಬಾ ಸಾಹೇಬ್ ಏನು ಮಾಡಿದ್ರು ಅಂದರೆ, ಅವನು ದೊಡ್ಡ ಟಾಟಾ, ಬಿರ್ಲಾ, ಮಫತ್ಲಾಲ್, ಕಿರ್ಲೋಸ್ಕರ್, ಅಂಬಾನಿ ಅದನ್ನು ಯಾವನೇ ಆಗಿರಲಿ ಅವನಿಗೆ 1 ಓಟು, ಅವನ ಹೆಂಡತಿಗೆ 1 ಓಟು, ಅವನ ಮಕ್ಕಳಿಗೆಲ್ಲ 1 ಓಟು. ಏನಪ್ಪ ಅಂದರೆ 18 ವಯಸ್ಸಾಗಿರ್ಬೇಕಷ್ಟೇ. ಆವಾಗಿದ್ದು 21, ಅದು 18 ಮಾಡೋದು ರಾಜೀವ್ ಗಾಂಧಿಯವರು. ಹಾಗೆ ಕೂಲಿ ಕಾರ್ಮಿಕ, ಲೈನ್ಸ್, ಕೊಳಗೇರಿ, ಕುಗ್ರಾಮಗಳಲ್ಲಿ, ಹಾಡಿಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡುವ ಜನ ಯಾವನೇ ಇರಲಿ 18 ವಯಸ್ಸಾಗಿದೆ ಅವನಿಗೊಂದು ಓಟು. ಇದನ್ನು ಮಾಡಿದಂಥ ಸಂದರ್ಭ ಯಾಕೆ ಮಾಡಿದ್ರು ಅಂದರೆ, ಈ ಥರ ಶೋಷಣೆಗೊಳಗಾಗಿರೋ ಬಹುಜನರು ಬಹುಸಂಖ್ಯೆಯಲ್ಲಿದ್ದಾರೆ. ಇವರೆಲ್ಲ ಸೇರಿ ಓಟ್ ಹಾಕಿದಾಗ ಈ ಆಳುವ ವರ್ಗ ಅಲ್ಪಸಂಖ್ಯಾತರದು ಅವ್ರದ್ದು ಮಾತು ನಡೆಯೋದಿಲ್ಲ ಅಂತ. ಇಟ್ಸ್ ಎ ಫ್ರೇಮ್ ವರ್ಕ್ ಫಾರ್ ಸೆಟ್ಟಿಂಗ್ ರೈಟ್ ದ ಥಿಂಗ್ಸ್. ಇಲ್ಲಿ ಡಿಸಾರ್ಡರ್ ಏನಾಗಿದೆ, ಸೆಟಲ್ಮೆಂಟ್, ರಾಂಗ್ ಸೆಟಲ್ಮೆಂಟ್ ಅಂತ ಹೇಳ್ತಾರೆ ಬಾಬಾ ಸಾಹೇಬು. ಇಂಡಿಯನ್ ವಿಲೇಜಸ್ ಆರ್ ರಾಂಗ್ ಸೆಟಲ್ಮೆಂಟ್, ಇಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಸೆಟಲ್ಡ್. ಅದಕ್ಕೋಸ್ಕರ ಮ್ಯಾಂಡೇಟ್ ಸಂವಿಧಾನ. ಇಲ್ಲಿ ಅಧಿಕಾರ ಇರೋದು ಯಾರ ಕೈಯಲ್ಲಿ? ಜನರ ಕೈಯಲ್ಲಿ. ಓಟಿನ ಅಧಿಕಾರ ನಿರಂತರವಾಗಿ ಇದು ಅಬ್ಯೂಸ್ ಆಗ್ತಾ ಇದೆ. ಕೆಲವು ರಾಜಕೀಯ ಪಕ್ಷಗಳು ಬರ್ತವೆ ನಮ್ಮಲ್ಲಿ, ನಮ್ಮವ್ರದ್ದೇ, ದಲಿತರದೇ. ಓಟಿನ ಅಧಿಕಾರ ಇದೆ ನಿಮಗೆ, ಓಟ್ ಹಾಕಿ ನೀವು ಅಂತ ಹೇಳ್ತಾರೆ. 5 ವರ್ಷ ಪೂರ್ತಿ ಎಲ್ಲ ಜಾಗೃತಿ ಮೂಡಿಸ್ತಾರೆ, ಎಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ. ಚುನಾವಣೆ ಬಂದಾಗ ಬಿ ಫಾರಮ್ನ ಮಾರಾಟ ಮಾಡ್ಕೋತಾರೆ. ಕ್ಯಾಂಡಿಡೇಟ್ನೇ ಹಾಕಲ್ಲ, ಹಾಕಿದ ಕ್ಯಾಂಡಿಡೇಟ್ ವಾಪಸ್ ತಗೋತಾರೆ ದುಡ್ಡಿಗೋಸ್ಕರವಾಗಿ. ಅಲ್ಟಿಮೇಟ್ಲಿ ಭ್ರಷ್ಟಾಚಾರ, ಲಂಚಕೋರತನ, ಭ್ರಷ್ಟಾಚಾರ ಕೆಲವೊಂಥರ ಡೀಸೆಂಟಾಗಿ ಕಾಣುತ್ತೆ ಆ ವರ್ಡು. ಭ್ರಷ್ಟಾಚಾರ ಅಂದರೆ ಅದೇನೋ ಶಿಷ್ಟಾಚಾರ ಅಂದಂಗೆ ಒಂದು ಸ್ವಲ್ಪ ಅದೇನೋ ಒಂಥರ ಸಂಸ್ಕೃತ ವರ್ಡ್ ಅದು. ನಾನು ದೇಶ ಭಾಷೆಯಲ್ಲಿ ಹೇಳ್ತೀನಿ, ಲಂಚಕೋರತನ, ಲಂಚಗುಳಿತನ. ಈ ಲಂಚಕೋರತನ ಸಂವಿಧಾನವನ್ನು ಸೋಲಿಸ್ತಾ ಇದೆ. ಹಾಗಾಗಿ ನಾವು ಈ ಲಂಚಕೋರನ ದೂರ ಇಡಬೇಕು, ಲಂಚಕೋರತನದ ವಿರುದ್ಧ ಹೋರಾಡಬೇಕಾಗಿದೆ ಇವತ್ತೊಂದು ದಿವಸ. ಅದು ಅವನು ಆ ಲಂಚ ತಗೊಂಡು ನಮ್ಮನೇಲಿ ಇರಲಿ, ಪಿವನಾಗಿರಲಿ,
ಮಂತ್ರಿ ಆಗಿರಲಿ, ಎಚ್ ಸಿ ಮಾದೇವಪ್ಪ ಆಗಿರಲಿ, ಡಾಕ್ಟರ್ ಜಿ ಪರಮೇಶ್ವರ್ ಆಗಿರಲಿ, ಮಾಯಾವತಿಯವರಾಗಿರಲಿ, ರಾಮ್ವಿಲಾಸ್ ಪಾಸ್ವಾನ್ ಯಾರೇ ಆಗಿರಲಿ, ಇವರೆಲ್ಲ ದುಡ್ಡು ಮಾಡಿಕೊಂಡು ಇವರ ಸ್ವಂತ ಹಿತಾಸಕ್ತಿಗೆ ಸಂವಿಧಾನವನ್ನು ವಿಫಲಗೊಳಿಸ್ತಾ ಇದ್ದಾರೆ ಅನ್ನೋದೊಂದೇ ನನ್ನ ಮಾತಿನ ಸಾರಾಂಶ ಇಲ್ಲಿ. ಅದು ಹೇಗೆ ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕಳೆದ ಏಪ್ರಿಲ್ ಮೇ 2023 ಇಸವಿ ಏಪ್ರಿಲ್ ಮೇ ತಿಂಗಳಲ್ಲಿ ಒಂದು ದೊಡ್ಡ ಚುನಾವಣೆ ನಡೀತು ನಮ್ಮಲ್ಲಿ, ವಿಧಾನಸಭಾ ಚುನಾವಣೆ. ಭಾಳ ಚೆನ್ನಾಗಿತ್ತು ಚುನಾವಣೆ, ಅದು ಭಾಳ ಹೋರಾಟ ಆಯಿತು. ಅದರಿಂದ ಇದ್ದಂಥ ಬೊಮ್ಮಾಯಿ ಸರ್ಕಾರ, BJP ಸರ್ಕಾರ ನಡೆದಂಥ ಭ್ರಷ್ಟಾಚಾರ 40%, ಅದು ಇದು ಎಲ್ಲವನ್ನು ಇಟ್ಕೊಂಡು ಜನ ಅಲ್ಲಿ ನಡೆದಂಥ ಅತ್ಯಾಚಾರ ದೌರ್ಜನ್ಯಗಳನ್ನ ಇಟ್ಕೊಂಡು ನಿಜವಾಗಲೂ ತಮ್ಮ ಅಧಿಕಾರವನ್ನು ಚಲಾಯಿಸಿದ್ರು. ಈ ರಾಜ್ಯದ ಮತದಾರರನ್ನು ನಾವು ಅಭಿನಂದಿಸಬೇಕು. ಒಂದು ಬದಲಿ ಪಕ್ಷ, ಅದು ಕಾಂಗ್ರೆಸ್ ಪಕ್ಷನಾಗಲಿ ಯಾವುದೇ ಇರ್ಬೋದು, ಒಂದು ಬದಲಿ ಪಕ್ಷವನ್ನು ತಂದು ಕೂರಿಸಿದ್ರು. ಅದು ಕಾಂಗ್ರೆಸ್ ಪಕ್ಷ. ಆಫ್ಕೋರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಜವಾಬ್ದಾರಿ ಇದೆ ಅಲ್ವಾ? ಯಾವ ಪಕ್ಷವನ್ನು ಜನ ಅಧಿಕಾರಕ್ಕೆ ತಂದಿದ್ದಾರೆ? ಯಾಕೆ? ಹಿಂದಿನ ಸರ್ಕಾರಕ್ಕೆ ಕೊಟ್ಟಿರೋ ಪನಿಷ್ಮೆಂಟ್ ಜನ, ಅದು ಹೊಸ ಸರ್ಕಾರ ತಂದಿದ್ದಾರೆ, ಹೊಸ ಪಕ್ಷವನ್ನು ತಂದಿದ್ದಾರೆ. ಅವರಿಗೆ ಈಗ ಸಂವಿಧಾನವನ್ನು ಉಳಿಸುವ ಜವಾಬ್ದಾರಿ ಇದೆ ಅಲ್ವಾ? ಎಷ್ಟರ ಮಟ್ಟಿಗೆ ಉಳಿಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ನಿಮಗೆ ಗೊತ್ತಿರಬೇಕು, ಚುನಾವಣೆ ಆದ ತಕ್ಷಣಕ್ಕೆ ಸುಮಾರು 20-25 ದಿನಗಳ ಕಾಲಕ್ಕೆ ಹೊಸ ಮುಖ್ಯಮಂತ್ರಿ ನೇಮಕ ಆಗಲಿಲ್ಲ. ನಿಧಾನ ಆಯಿತು. DK ಶಿವಕುಮಾರ್ ಆಗಬೇಕು, ಇವರಾಗಬೇಕು, ಯಾರು ನಮ್ಮ ಮುಖ್ಯ ಸಿದ್ದರಾಮಯ್ಯವರು ಆಗಬೇಕು, ಇನ್ಯಾರು ಆಗಬೇಕು ಅಂತ ನಮ್ಮ ದಲಿತರು ಕಾಯ್ತಾ ಇದ್ರು. ಜಿ ಪರಮೇಶ್ವರ್ ಅವರು ಟೋಪಿ ಬಿಸಾಕ್ತಾರೆ, ಸವಾಲಾಗ್ತಾರೆ ನನಗೆ ಕೊಡಿ ಅಂತ. ಹಾಗೇನೂ ಆಗಿಲ್ಲ, ಬಿಟ್ಕೊಟ್ರು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆದರು. ಕೊನೆಗೆ ನೀವು ಜ್ಞಾಪಕ ಮಾಡ್ಕೋಬೇಕು ನೋಡಿ, ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ ಹೇಳ್ತಾರೆ. ಈ ಸಾರ್ವಜನಿಕರಿಗೆ ನೆನಪು ಶಕ್ತಿ ತುಂಬ ಕಡಿಮೆ. ನಿನ್ನೆ ಏನಾಯಿತು, ಇವತ್ತೇನಾಯಿತು, ಮೊನ್ನೆ ಏನಾಯಿತು ಮರ್ತು ಬಿಡ್ತಾರೆ. ಬಹುಶಃ ಆಲ್ಕೋಹಾಲಿಕ್ ಪರಿಣಾಮ ಇರಬೇಕು ಇದು. ಈ ಎಂಡ ಸರಾಯಿ ಇದೆಯಲ್ಲ, ನೋಡಿದ್ರು, ಎಂಡ ಸರಾಯಿ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ ಅಂತ. ಅಂದರೆ ಸರಾಯಿ ಬಿಟ್ಬಿಡಿ ಅಂತ. ಸರಾಯಿ ಬಿಡ್ಬೇಕು ನಮ್ಮ ಜನ. ಯಾಕಂತಂದರೆ ಈ ಸರಾಯಿಯಿಂದಲೇ ಜ್ಞಾಪಕ ಶಕ್ತಿ ಹೋಗೋದು. ಆ ಸರಾಯಿ ಏನಂದ್ರೆ ಮಾಡಿರೋದು ಲಿಕ್ಕರ್ ಟು ಫರ್ಗೆಟ್ ಪ್ರಾಬ್ಲಮ್ಸ್. ಸಮಸ್ಯೆಗಳನ್ನ ಮರ್ತ ಕೂತ್ಕೊಂಡ್ರೆ ನಾವು ನಮ್ಮ ಸಮಸ್ಯೆಗಳು ನೋಡೋರು ಯಾರು? ಆಮೇಲೆ ಮರಿಬಾರ್ದು. ಸ್ವಲ್ಪ ಜ್ಞಾಪಕದಿಂದ ನಾನು ಬೇಸರ ಮಾಡ್ಕೋಬೇಡಿ. ಸುಮಾರು ದಿನಗಳ ಕಾಲ ಈ ಸರ್ಕಾರ 1.5-2 ತಿಂಗಳವರೆಗೂ ಚೆನ್ನಾಗಿ ನಡ್ಕೊಂಡು ಹೋಯಿತು. ಸಡನ್ನಾಗಿ ಒಂದು ಅಸಮಾಧಾನ ಶುರುವಾಯಿತು. ಅದ್ಯಾರೋ ಸಿಂಗಾಪುರದಲ್ಲಿ ಹೋಗಿ ಸರ್ಕಾರ ಚೇಂಜ್ ಆಗುತ್ತೆ ಅಂತ, ಇನ್ಯಾರೋ ಸರ್ಕಾರ ಬಿದ್ದೋಗುತ್ತೆ ಅಂತ, ಇನ್ನೊಬ್ಬ 50 ಜನ ರೆಡಿಗಿದ್ದಾರೆ ಸರ್ಕಾರ ಬಿಟ್ಟು BJP ಸೇರಲಿಕ್ಕೆ ಅಂತ. ಈಗೆಲ್ಲ ಆದಾಗ ಏನಾಗುತ್ತೆ, ಆ ಹಿಂದಿನ ಸರ್ಕಾರ ಹೋಗ್ಲಿ ಅಂತ ಹೋರಾಟ ಮಾಡಿದಾರಲ್ಲ ಜನ, ಪ್ರಜ್ಞಾವಂತರು, ಅವ್ರಿಗೆ ಬೇಗುದಿ ಶುರುವಾಗ್ತದೆ, ಭಯ ಶುರುವಾಗ್ತದೆ. ಸರ್ಕಾರಿ ಉದ್ಯೋಗಿಗಳಿಗೆ, ಬುದ್ಧಿಜೀವಿಗಳಿಗೆ ಎಲ್ಲರ ಕೊಲೆ ಆಯಿತು ಆ ಸರ್ಕಾರದಲ್ಲಿ BJP ಇದ್ದಾಗ. ಹಾಗಾಗಿ ಈ ಕೊಲೆಗಡಕ ಸರ್ಕಾರವನ್ನು ನಾವು ಒಡೆದೋಡಿಸ್ಬೇಕು ಅಂತ, ಬೇರೆ ಸರ್ಕಾರ ತರಬೇಕು ಅಂತ ತಂದರೆ, ಈ ಸರ್ಕಾರ ಮಾಡ್ತಾ ಇರೋ ಅನ್ಯಾಯ ಎಂಥದ್ದು ನಾನು ಹೇಳ್ತೀನಿ. ಎಲ್ಲವೂ ಸಾಂಗೋಪಾಂಗವಾಗಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಸರ್ಕಾರ ಏನು ಮಾಡಬೇಕಿತ್ತು ಅಂತಂದರೆ, ಸಂವಿಧಾನವನ್ನು ಜಾರಿಗೊಳಿಸೋದು ಹೇಗೆ? ದುಡ್ಡಿಲ್ಲ ಅಂತ ಹೇಳ್ತಾರೆ. ಯಾಕೆ ದುಡ್ಡಿಲ್ಲ? ದುಡ್ಡೆಲ್ಲ ಎಲ್ಲೋಯ್ತು? ಅಧಿಕಾರಿಗಳ ಮನೆಯಲ್ಲಿದೆ. ಲೋಕಾಯುಕ್ತರು ಹೋಗಿ ತಗೊಂಬರ್ಬೇಕು, ದುಡ್ಡನ್ನ ತರ್ತಾ ಇಲ್ಲ. ಎಲ್ಲೋ ದಿನಕ್ಕೊಂದು 2, 3, 4 ಸ್ಯಾಂಪಲ್ ಸರ್ವೆ, ಜನರ ಕಣ್ಣು ಮುಚ್ಚಿಸ್ಲಿಕ್ಕೆ. ಸಾವಿರಾರು ಅಧಿಕಾರಿಗಳಿದ್ದಾರೆ. ದಿನಕ್ಕೊಂದು 1000 ಅಧಿಕಾರಿಗಳನ್ನ ಹಿಡಿಬೇಕು ನೀವು. ಅವ್ರ ದುಡ್ಡೆಲ್ಲ ತರಬೇಕು. ಸರ್ಕಾರ ದುಡ್ಡು ತರಲೇಬೇಕು ಅಂತ ಆಯಿತು ಅಂತಂದರೆ ಹೇಗೆ? ಬನ್ನಿ ಕೂತ್ಕೊಳ್ಳಿ, ಕೆಲಸ ಇದೆಯಾ? ಆಯಿತು, ಅರ್ಥಾಯ್ತಾ? ಸರ್ಕಾರ ದುಡ್ಡು ತರಲೇಬೇಕು ಅಂದರೆ ಸರ್ಕಾರಕ್ಕೆ ಗೊತ್ತಿದೆ ಕಣ್ರಿ. ದುಡ್ಡಿಲ್ಲ ಅಂತ ಸುಮ್ಮನೆ ಕೂತ್ಕೊಂತ ನಿಮ್ಗೆ ಅಧಿಕಾರ ಕೊಟ್ಟಂತ ನಾವು? ದುಡ್ಡಿಲ್ಲ, ಯಾವ ಕೆಲಸನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನಾವು ಓಟೇ ಕೊಡ್ತಿರ್ಲಿಲ್ವಲ್ಲ. ಸಂವಿಧಾನದಲ್ಲಿ ಎಲ್ಲಕ್ಕೂ ಅವಕಾಶ ಇದೆ ಟು ಜನರೇಟ್ ರೆವಿನ್ಯೂ. ವಾಟ್ ದ ಗವರ್ಮೆಂಟ್ ಹ್ಯಾಸ್ ಟು ಡೂ,
ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಇದೆ. ಉಳ್ಳವರಿಗೆ ತೆರಿಗೆ ಹಾಕಿ ಬಡ ಜನರಿಗೆ ಕೆಲಸ ಮಾಡಿಕೊಡಿ ಅಲ್ವಾ? ಅದನ್ನ ಊಟ ಹಣ ಇಲ್ಲ. ಇನ್ನೊಬ್ರು ಎಚ್ ಸಿ ಮಾದೇವಪ್ಪ ಅವ್ರ ಅಧಿಕಾರಕ್ಕೆ ಬಂದ ಕೂಡಲೇ ಮಾಡಿದ್ದೇನು ಗೊತ್ತಾ? ನಾಳೆಯಿಂದ ನಾನು ಆದೇಶ ಮಾಡ್ತಾ ಇದ್ದೀನಿ, ಶಾಲೆಗಳಲ್ಲಿ ದಿನ ಇನ್ನು ಸಂವಿಧಾನ ಓದಬೇಕು. ಸಾಕ ಸಂವಿಧಾನ ಓದ್ಬಿಟ್ರೆ? ಅಲ್ಲಪ್ಪ, ನಿನ್ನನ್ನು ಮಂತ್ರಿ ಮಾಡಿ ಅಧಿಕಾರ ತಂದಿರೋದು ಬೇರೆ ಬೇರೆ ಕೆಲಸ ಮಾಡಿ ಇದೊಂದು ಹೇಳಕ್ಕೆ ನೀನು ಬಂದಿರೋದು. ನೀನು ಹೆಂಗೆ ಅಂತಂದ್ರೆ, ಈ ಕೊರೋನಾ ಬಂದಾಗ ನರೇಂದ್ರ ಮೋದಿ ಅವರು ಎಲ್ಲ ಸೇರ್ಕೊಂಡು ತಟ್ಟೆ ಮಾಡಿರಿ ಅಂತ ಹೇಳ್ತಿದ್ರಲ್ಲ, ಕೊರೋನಾ ಹೋಗ್ಬಿಡ್ತದೆ ಅಂತ. ಅದೇ ರೀತಿ ಇವ್ರು ಮಾಡ್ತಾ ಇರೋದು. ಶಾಲೆಗಳಲ್ಲಿ ಸಂವಿಧಾನ ಓದ್ಬಿಡಿ, ಎಲ್ಲ ಮಕ್ಕಳು ಓದಿಸಿ ಅವ್ರ ಕೈಲಿ. ಸರಿಯಾಗ್ಬಿಡುತ್ತಾ? ಇಲ್ಲ. ನೀವು ಸಂವಿಧಾನ ಓದಿಸ್ಬಿಟ್ಟು ಇನ್ನು ಅಕ್ರಮಗಳನ್ನೆಲ್ಲ ಮಾಡಿದ್ರೆ ಹೇಗೆ? ಏನು ಈ ಸಮಾಜದಲ್ಲಿ, ಈ ಸಮುದಾಯದಲ್ಲಿ, ಈ ಸರ್ಕಾರದಲ್ಲಿ ಆಗಿರೋ ಮೊದಲ ಅಕ್ರಮ ಇಡೀ ಸರ್ಕಾರ ಬುಡ ಮೇಲೂ ಆಗ್ತಾ ಇದೆ. ಹರಿಪ್ರಸಾದ್ ಅವರು ಟೀಕೆ ಮಾಡ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಟೀಕೆ ಮಾಡ್ತಾ ಇದ್ದಾರೆ, ವಿಮರ್ಶೆ ಮಾಡ್ತಾ ಇದ್ದಾರೆ. ಇದೆಲ್ಲ ಶುರುವಾದದ್ದು ಯಾವಾಗ ಅಂತಂದ್ರೆ, ಸಿದ್ದರಾಮಯ್ಯವರು ಒಂದು ಕ್ರಮ ತಗೊಂಡ್ರು. ಏನಪ್ಪ ಅಂತಂತಂದ್ರೆ, ಅವರ ಕುರುಬ ಸಮುದಾಯವನ್ನ ಎಷ್ಟಿಗೆ ಸೇರಿಸಬೇಕು ಅಂತ ಸಂಪುಟ ನಿರ್ಧಾರ. ಆ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಕಳಿಸ್ಬೇಕು. ಅಲ್ಲಿಂದ ಶುರುವಾಯಿತು ಅಸಮಾಧಾನ ಜಾರಕಿಹೊಳಿ ಅವರಿಗೆ ಮತ್ತು ಯಾರು ಹರಿಪ್ರಸಾದ್, ಇನ್ನೂ ತುಂಬ ಜನಕ್ಕಿದೆ. ಯಾರು ಬಾಯಿ ಬಿಡ್ತಾ ಇಲ್ಲ. ಬಾಯಿ ಬಿಡದೆ ಕೂತ್ಕೊಂಡಿರೋದಲ್ಲ, ಇದು ಭ್ರಷ್ಟಾಚಾರ. ಸಂಪುಟದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಇದ್ರು, ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಇಬ್ರು ಡಾಕ್ಟ್ರೇ. ಇಬ್ರು ಡಾಕ್ಟರ್ಗಳಿಗೆ ಸಿದ್ದರಾಮಯ್ಯನವರ ರೋಗ ಏನು ಅಂತ ಗೊತ್ತಾಗ್ಲಿಲ್ವಾ? ಪತ್ತೆಹಚ್ಚಲಿಲ್ವಾ? ಸಿದ್ದರಾಮಯ್ಯ ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರ ಕುರುಬ ಸಮುದಾಯ 36,000 ರಿಂದ 40,000 ಜನ ಅವರ ಸಮುದಾಯದಲ್ಲಿ, ಇಡೀ ಕುರುಬ ಸಮುದಾಯ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಕುರುಬ ಸಮುದಾಯದ ಒಳಗಡೆ ಇರುವ ಕೆಲವು ಕ್ರಿಮಿನಲ್ಗಳು 35,000 ರಿಂದ 40,000 ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಮಾಡ್ಕೊಂಡು ನಾವು ಎಷ್ಟಿ ಅಂತ, ಬೆಟ್ಟ ಕುರುಬ ಕಾಡು ಕುರುಬರಿಗೆ ಕೊಡಿ ಅಂತ ಇರೋದು. ಇವರು ನಾವು ಕುರುಬ ಅಂದ್ರೆ ಬೆಟ್ಟ ಕುರುಬ ಹೀಗೆ ತಗೊಳ್ಳಕ್ಕೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಭ್ರಷ್ಟಾಚಾರ. ತಹಶೀಲ್ದಾರ್ಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಇವ್ರಿಗೆ ಕೊಟ್ಟಿದ್ದಾರೆ. ಮೊದಲಿಗೆ ಬರೀ ಮಡಿಕೇರಿಯಲ್ಲಿ ಅಂತ ಇತ್ತು, ಆಮೇಲೆ ಬೀದರು, ರಾಯಚೂರಿನಲ್ಲೂ ಇದೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಅತ್ಯಧಿಕ ಇದೆ. IPS ಕೆಂಪಯ್ಯ ಅಂತ ಕೇಳಿರ್ಬೇಕು ನೀವು. ಅವರೊಬ್ಬ ಕುರುಬ ಸಮುದಾಯದವರು, ಆದರೆ ತಾನೊಬ್ಬ ಜೇನು ಕುರುಬ ಕಾಡು ಕುರುಬ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಜಾತಿ ಪ್ರಮಾಣ ಕೊಟ್ಟು IPS ಹುದ್ದೆ ತಗೊಂಡ್ರು. ಇನ್ನೊಬ್ರು ಅವರೆಷ್ಟದು ಜಿಲ್ಲಾಧಿಕಾರಿ ಇದ್ರು ಬೆಂಗಳೂರಿನಲ್ಲಿ, ಎಂಥದ್ದು ಜಿ ನಾಗರಾಜ್ ಅಂತನೋ ಜಿ ಮಂಜುನಾಥ್ ಅಂತ ಒಬ್ರು ಇದ್ರು. ನೋಡಿ ಎಂಥ ವಿಪರ್ಯಾಸ ಅಂತಂದ್ರೆ, ಜಿಲ್ಲಾಧಿಕಾರಿಯ ಕೆಲಸ ಏನು? ತಹಶೀಲ್ದಾರ್ ಕೆಲಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ, ಜಿಲ್ಲಾಧಿಕಾರಿಯ ಕೆಲಸ ಅದಕ್ಕೆ ಅಗತ್ಯ ಬಿದ್ದಾಗ ಪರಿಶೀಲನೆ ಮಾಡಿ ಸಿಂಧುತ್ವ ಕೊಡ್ಲಿಕ್ಕೆ. ಅಂದ್ರೆ ಈ ಕೊಟ್ಟಿರೋ ಜಾತಿ ಸರ್ಟಿಫಿಕೇಟು ಸಿಂಧುವೋ ಇಲ್ವೋ ಅಂತ ಸಮಗ್ರ ತನಿಖೆ ಮಾಡಿ ವರದಿ ಕೊಡ್ತಕ್ಕಂಥದ್ದು. ಅವ್ರಿಗೊಂದು ಅವಕಾಶ ಇದೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ಆಗಿದೆ, ಅದನ್ನ ಅವ್ರ ದಿಢೀರಲ್ಲಿ ಕ್ಯಾನ್ಸಲ್ ಮಾಡ್ತಾರೆ, ಸಿಂಧುತ್ವ ಕೊಡೋದಿಲ್ಲ. ಅಲ್ಲೊಬ್ರು ಅವ್ರ ಹೆಸರು ಚೆನ್ನಾಗಿದೆ, ಜಿ ಮಂಜುನಾಥ್ ಅಂತನೋ ಜಿ ಗಂಗಾಧರ್ ಅಂತನೋ ಜಿ ನಾಗರಾಜ್ ಏನೋ ಇದೆಯಪ್ಪ ಅವ್ರ ಹೆಸರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, KS ಅಧಿಕಾರಿ ಆದ್ರು. ಏನು? ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಾನೊಬ್ಬ ಜೇನ್ ಕುರುಬ ಕಾಡು ಕುರುಬ ಅಂತ ಹೇಳಿ. ಅವರು ಕುರುಬ ಸಮುದಾಯದ ಬೆಂಗಳೂರು ಗ್ರಾಮಾಂತರದವರು. ಆದರೆ ಅವ್ರಿಗೆ ಅವರ KS ಆಗಿ ಅಧಿಕಾರ ವಹಿಸ್ಕೊಂಡ ಸಂದರ್ಭದಲ್ಲಿ ನಿಮಗೆ ಸಿಂಧುತ್ವ ಕೊಡ್ಲಿಕ್ಕೆ ಬರೋದಿಲ್ಲ, ನೀವು ಎಷ್ಟಿಗೆ ಬರೋದಿಲ್ಲ, ನೀವು ಕುರುಬ ಸಮುದಾಯದವರು, ಪ್ರವರ್ಗ 2A ನಲ್ಲಿರುವ ಸಮುದಾಯ ನಿಮ್ದು, ನೀವು ತಗೊಂಡಿರೋದು ಅನ್ಯಾಯ, ಅಕ್ರಮ, ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಅವ್ರನ್ನ ಕೆಲಸ ತೆಗಿಬೇಕಿತ್ತಲ್ವಾ? ತೆಗಿಲಿಲ್ಲ. ಯಾಕೆ? ಸಿದ್ದರಾಮಯ್ಯನವರು ಬಿಡ್ಲಿಲ್ಲ. ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನೋದ್ದಕ್ಕೂ ಅವರ ಎಂಟೈರ್ ಕೆರಿಯರ್ ಅವರು ತ್ಯಾಗ ಮಾಡಿರೋದು ಅವರ ಜಾತಿ ಜನಗಳ ಈ ಕ್ರಿಮಿನಲ್ಗಳನ್ನ ರಕ್ಷಣೆ ಮಾಡೋದಕ್ಕೆ. ಅವನಿಗೂ ಕೂಡ ಜಿ ಮಂಜುನಾಥ್ ನಾಗರಾಜ್ ಏನೋ ಹೆಸರಿದೆ, ಅವನಿಗೂ ಕೂಡ ಅಧಿಕಾರ ಹೋಗ್ಲಿಕ್ಕೆ ಬಿಡಲಿಲ್ಲ. IPS ಕೆಂಪಯ್ಯನಿಗೂ ಬಿಡಲಿಲ್ಲ. ಅವರು ಅಧಿಕಾರದಲ್ಲಿ ಮುಂದುವರೆದ್ರು. ಕೊನೆಗೆ ಈ ತಹಶೀಲ್ದಾರರು AC ಆದ, ಸ್ಪೆಷಲ್ DC ಆದ, ಆಮೇಲೆ ಡೆಪ್ಟಿ ಕಮಿಷನರ್ ಆಗ್ಬಿಟ್ಟ. ಎಲ್ಲಿಗೆ? ಅದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ. ನೋಡಿ, ಈಗ ಜಿಲ್ಲಾಧಿಕಾರಿ ಕೆಲಸ ಏನು? ಸಿಂಧುತ್ವ ಪ್ರಮಾಣ ಕೊಡುವುದು. ಈ ವ್ಯಕ್ತಿಗೆ ಇನ್ನೂ ಸಿಂಧುತ್ವ ಪ್ರಮಾಣ ಸಿಕ್ಕಿಲ್ಲ. ಫಾಲ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟು KS ಸೇರ್ತಕ್ಕಂಥ ಜಿ ನಾಗರಾಜ ಜಿ ಮಂಜುನಾಥ್ಗೆ ಇನ್ನೂ ಸಿಂಧುತ್ವ ಕೊಟ್ಟಿಲ್ಲ. ಆದರೆ ಅವನೀಗ ಬೇರೆಯವರಿಗೆ ಸಿಂಧುತ್ವ ವಿತರಣೆ ಮಾಡುವ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾನೆ.
ಇದು ಸಿದ್ದರಾಮಯ್ಯನವರ ಬ್ಯಾಕ್ಗ್ರೌಂಡ್. ಕೊನೆಗೆ ಏನು ಮಾಡಿದ್ರು ಗೊತ್ತಾ ಅವರು, ಈ ನಮ್ಮ ಜಾತಿಯನ್ನ ಈಗ 40-50 ಜನ ಕೊಟ್ಟಿ ಪ್ರಮಾಣ ಪತ್ರಗಳನ್ನು ತಗೊಂಡಿದ್ದಾರೆ ಅಂತಂದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೋಬೇಕು ಹೊರತು ಅದನ್ನು ಸಕ್ರಮ ಮಾಡಿಬಿಡುವ ಅನ್ನೋ ಐಡಿಯಾ ಮಾಡಿದ್ರು. ದಲಿತರ ಹೆಣ್ಣು ಮಕ್ಕಳ ಮೇಲೆ ಸವರ್ಣೀಯರು ಅತ್ಯಾಚಾರ ಮಾಡ್ತಿದ್ದಾರೆ, ಅಕ್ರಮ. ಶಿಕ್ಷೆ ಆಗಲ್ಲ, ಹೋರಾಟ ಆಯಿತು, ಚೀರಾಟ ಹೋರಾಟ, ಮೈ ಮೇಲೆ ಎಣ್ಣೆ ಸುರ್ಕೊಂಡು ಮೈ ಮೇಲೆ ಮಲ ಸುರ್ಕೊಂಡು ಕೇಳಿದ್ದಾಯ್ತು, ಏನೂ ಆಗಲಿಲ್ಲ. ಕೇಸ್ ಮೇಲೆ ಕೇಸ್ ಹಾಕಿದ್ದಾಯ್ತು, ಆಗಲಿಲ್ಲ. ನ್ಯಾಷನಲ್ ಕಮಿಷನ್ನು ಆ ಕಮಿಷನ್ ಎಲ್ಲೋ ಕೆಲಸ ಆಗಲಿಲ್ಲ. ನೋಡಿ ಸ್ವಾಮಿ, ದಲಿತ ಹೆಣ್ಣು ಮಕ್ಕಳ ಮೇಲೆ ಸವರ್ಣೀಯರು ಮಾಡೋ ಅತ್ಯಾಚಾರವನ್ನು ನ್ಯಾಯ ತಗೊಳ್ಳೋಕೆ ಆಗಲ್ಲ. ಅದರಲ್ಲಿ ಅದಕ್ಕೊಂದು ಕೆಲಸ ಮಾಡುವ, ಅದನ್ನ ಅಕ್ರಮ ಬೇಡ, ಅದನ್ನ ಸಕ್ರಮ ಮಾಡಿಬಿಟ್ರೆ ಹೇಗೆ ಮಾಡೋಣ? ಸಿದ್ದರಾಮಯ್ಯನವರು ಮಾಡ್ತಾ ಇರೋದು ಈ ಕೆಲಸ. ಅವ್ರೇನು ಮಾಡಿದ್ರು ಅಂತಂದರೆ, ಈ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಹೇಳಿದ್ರು. ಸೇರಿಸಬೇಕಾದ್ರೆ ಅಲ್ಲೊಂದು ಎಥ್ನೋಗ್ರಾಫಿಕ್ ಸ್ಟಡಿ ಅಂತ ಆಗಬೇಕು. ಮಾನವಶಾಸ್ತ್ರ ಆಂಥ್ರೋಪಾಲಜಿಸ್ಟ್ಗಳು ಸ್ಟಡಿ ಆಗಬೇಕು. ಅದಕ್ಕೊಂದು ಸಮಿತಿ ಇದೆ, ಅದಕ್ಕೆ ಒಂದು ಎಕ್ಸ್ಪರ್ಟ್ಗಳಿದ್ದಾರೆ, ಪ್ರೊಫೆಸರ್ಗಳಿದ್ದಾರೆ, ಕಮಿಟಿ ಮಾಡ್ತಾರೆ ಸರ್ಕಾರ ಲೆವೆಲ್ನಲ್ಲಿ. HK ಭಟ್ ಅಂತ ಬೆಂಗಳೂರಿನಲ್ಲಿ ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಮೈಸೂರಿನಲ್ಲಿ, ಬುಡಕಟ್ಟು ಜನಾಂಗದ ಸಂಶೋಧನೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅಲ್ಲಿ HK ಭಟ್ ರಿಪೋರ್ಟ್ ಕೊಟ್ಟರು, ದೊಡ್ಡ ರಿಪೋರ್ಟು, ಸುಮಾರು ಒಂದು 60-65 ಪುಟಗಳ ರಿಪೋರ್ಟು. ನೋಡಿ, ಈ ಕುರುಬ ಸಮುದಾಯ 2A ನಲ್ಲಿದೆ, ಯಾವ ಕಾರಣಕ್ಕೂ ಇವರನ್ನ ಇದಕ್ಕೆ ಎಷ್ಟಿಗೆ ತರಕ್ಕಾಗಲ್ಲ. ಮುಂದುವರೆದ ಸಮುದಾಯ, ಹೆಚ್ಚು ಕಮ್ಮಿ ಒಕ್ಕಲಿಗ ಲಿಂಗಾಯತರ ಹತ್ರ ಬರುವಂಥ ಒಂದು ಸಮುದಾಯ. ವ್ಯಾಪಾರ, ವಹಿವಾಟು, ವ್ಯವಸಾಯ ಎಲ್ಲದರಲ್ಲೂ ಗಟ್ಟಿಯಾಗಿದ್ದಾರೆ. ಕುರಿ ಉದ್ಯೋಗ ಈಗ ಎಲ್ಲ ಸಾಕ್ತಾ ಇದ್ದಾರೆ. ಒಂದು ಕಾಲಕ್ಕೆ ಕೆಲವು ದಶಕಗಳ ಹಿಂದೆ, ಶತಮಾನಗಳ ಹಿಂದೆ ಕುರುಬ ಸಮುದಾಯ ಮಾತ್ರ ಕುರಿ ಒಡೆಯರಾಗಿದ್ದವರು, ನಿಮಗೆ ಗೊತ್ತಿಲ್ಲ. ಉಣ್ಣೆ, ಹೀಗೆ ಮಠಗಳು, ಸುಮಾರು ಒಂದು 12 ಮಠಗಳಿದ್ದಾವೆ ಕಣ್ರಿ ನಮ್ಮ ಇದರಲ್ಲಿ. ಕುರುಬ ಸಮುದಾಯದ 100 ಮಠಗಳಿದ್ದಾವೆ, ಸುಮಾರು ಅದರಲ್ಲಿ 12 ಮಠ ಬಹಳ ಬಲಿಷ್ಠ ಮಠಗಳಿದ್ದಾವೆ. ಎಲ್ಲರೂ ಚಿನ್ನದ ಕಿರೀಟಧಾರಿಗಳು ಅವರ ಸ್ವಾಮೀಜಿಗಳು. ಅವರು ಅದು ಹೆಂಗೆ ಎಷ್ಟಿಗೆ ಬರ್ತಾರೆ ಅದನ್ನು ರಿಪೋರ್ಟ್ ಹೇಳಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಇನ್ನೊಂದು ರಿಪೋರ್ಟ್ ತರಿಸಿದ್ರು, ಇನ್ನೊಂದು ಸಮಿತಿ ಮಾಡಿದ್ರು. ಅವರು ಪ್ರೊಫೆಸರ್ ಸತ್ಯನಾರಾಯಣ ಅಂತ ಇರಬೇಕು. ಅವರು ಕೂಡ ಅದು ಆಗಲ್ಲ ಇದು ಅಂದ್ಬಿಟ್ಟು, ಡಾಟಾ ಡಸಂಟ್ ಸಪೋರ್ಟ್ ದಿಸ್ ಪ್ರಪೋಸಲ್ ಅಂತ ಹೇಳ್ಬಿಟ್ಟು ಮಾಡಿದ್ರು. ಆಮೇಲೆ ನಮ್ಮ ಮುಜಫರ್ ಅಸಾದಿ ಅಂತ ಒಬ್ಬರನ್ನ ಕರೆದು ಒಂದು ಸಮಿತಿ ಮಾಡಿದ್ರು. ಯಾರು? ನಮ್ಮ ಸಿದ್ದರಾಮಯ್ಯ ಪ್ರೊಫೆಸರ್ ಮುಜಫರ್ ಅಸಾದಿ ಅದನ್ನು ನಿರಾಕರಣೆ ಮಾಡಿ, ನನಗೆ ಅದು ಹಾಕಲ್ಲ ಅಂತ ಹೇಳ್ಬಿಟ್ಟು. ಕೊನೆಗೆ ಸಿದ್ದರಾಮಯ್ಯ ಸರ್ಕಾರ ಹೋಯ್ತಪ್ಪ, ಯಡಿಯೂರಪ್ಪನವ್ರು ಬಂದ್ಬಿಟ್ರು. ಆಗ ಇನ್ನೊಂದು ಆರೋಪ ಇದೆ, ಯಾರು ಪಕ್ಷಾಂತರ ಮಾಡಿ ಯಡಿಯೂರಪ್ಪನವರ ಸರ್ಕಾರಕ್ಕೆ ಕಾರಣರಾದ್ರ ಅವರೇ ಹೇಳಿದ್ದಾರೆ, ನಮ್ಮನ್ನೆಲ್ಲ ಇಲ್ಲೆಲ್ಲ ಸಿದ್ದರಾಮಯ್ಯವರೇ ಕಳಿಸಿದ್ದು ಅಂತ. ಅವರೆಲ್ಲರೂ ಸಿದ್ದರಾಮಯ್ಯನವರ ಶಿಷ್ಯರಾಗಿ ಗುರುತಿಸ್ಕೊಂಡಿದ್ದವರು. ಆನಂತರ ಯಡಿಯೂರಪ್ಪನವರು ಆಮೇಲೆ ಬೊಮ್ಮಾಯಿ ಬಂದರು. ಈ ಬೊಮ್ಮಾಯಿ ಸರ್ಕಾರದಲ್ಲಿ ಯಾರು ನಮ್ಮ ಇವರು, ಅವ್ರ ಹೆಸರಂತದ್ದು ಈಶ್ವರಪ್ಪ ಅಂತ ಒಬ್ಬ ಮಂತ್ರಿ ಇದ್ರು, ಗೊತ್ತಿರಬೇಕು ನಿಮ್ಗೆ, ಈಗಲೂ ಇದ್ದಾರೆ ಅವರು. ಅವ್ರೇನು ಮಾಡಿದ್ರು, ಒಂದು ಹೊಸ ಐಡಿಯಾ ಮಾಡಿದ್ರು. ಅವರು ಕುರುಬ ಸಮುದಾಯದವರು. ನೋಡಿ, ಅವರು BJP, ಇವರು ಸಿದ್ದರಾಮಯ್ಯ ಕಾಂಗ್ರೆಸ್. ಅವ್ರು ಇಬ್ಬರು ಒಳಗಡೆ ಒಡಂಬಡಿಕೆ ಎಷ್ಟು ಚೆನ್ನಾಗಿದೆ ಹೇಳ್ತೀನಿ ಕೇಳಿ ನೀವು. ಅವ್ರೇನು ಮಾಡಿದ್ರು ಅಂತಂದರೆ, ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಲಿ ಒಬ್ಬ ಬಸವನಗೌಡ ಪಾಟೀಲ್ ಅಂತ ಒಬ್ಬ ಪ್ರೊಫೆಸರು, ಭ್ರಷ್ಟ, ಲಂಚ ತಗೊಳ್ಳೋದಕ್ಕೆ ಹೇಳಿ ಮಾಡಿಸಿದ್ದಾರೆ, ಒಕ್ಕಲಿಗ ಸಮುದಾಯದವನು. ಆ ವ್ಯಕ್ತಿನ ತಗೊಂಬಂದ್ಬಿಟ್ಟು ಈ ಡೈರೆಕ್ಟರ್ ಹುದ್ದೆ ಕೊಟ್ಟು ಈ ಸಂಸ್ಥೆಗೆ ನೀನು ನಮ್ಗೆ ವರದಿ ಕೊಡು ಅಂತ ಕೇಳಿದ್ರು. ಅದಕ್ಕೆ 52 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವನಿಗೆ. ಅವನು ವರದಿ ಕೊಟ್ಟಿದ್ದಾನೆ, ಬರೀ 2.5 ಪುಟದ ಕಾಟಾಚಾರದ ವರದಿ. ಏನು ಸೇರಿಸ್ಬೋದು ಇವ್ರನ್ನ ಎಷ್ಟಿಗೆ, ಏನು ಅಭ್ಯಂತರ ಇಲ್ಲ ಅಂತ. ಅದು ಬೊಮ್ಮಾಯಿ ಸರ್ಕಾರಕ್ಕೆ ಕೊಟ್ಟಿದ್ದ ವರದಿ. ಅದಕ್ಕೆ ಚಿತಾವಣೆ, ಅದಕ್ಕೆಲ್ಲ ಸಂಪೂರ್ಣ ಬೆಂಬಲ ಇದ್ದವರು ಈಶ್ವರಪ್ಪ. ಆದರೆ ಸಿದ್ದರಾಮಯ್ಯನವರು ನೆಕ್ಸ್ಟ್ ಬಂದಂಥವರು, ಸಿದ್ದರಾಮಯ್ಯ ಸುಮ್ಮನೆ ಬಂದದ್ದಲ್ಲ, ಬರೀ ಕುರುಬರು ಹೋಟ್ ಹಾಕಿಲ್ಲ ಅವ್ರಿಗೆ. ಇಡೀ ಜನ ಸಮುದಾಯ, ಮುಸಲ್ಮಾನರು, ದಲಿತರು ಒಂದೇ ಒಂದು ಓಟನ್ನು ಮಿಸ್ ಮಾಡದೆ ಅವ್ರಿಗೆ ಹಾಕಿದ್ದಾರೆ. ಯಾಕೆ? ಫ್ಯಾಸಿಸಮ್ ವಿರುದ್ಧ ಹೋರಾಟ. ಆದರೆ ಇವರೇ ಫ್ಯಾಸಿಸಮ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇವರು ಅಧಿಕಾರಕ್ಕೆ ಬಂದ ತಕ್ಷಣ 1.5-2 ತಿಂಗಳಲ್ಲಿ ಯಾರು ಈ ಈಶ್ವರಪ್ಪನವರು ಯಾರೋ ಒಬ್ಬ ಭ್ರಷ್ಟ ಅಧಿಕಾರಿನ ಇಟ್ಕೊಂಡು ಪ್ರೊಫೆಸರ್ ಇಟ್ಕೊಂಡು ವರದಿ ತರಿಸಿದ್ರ, ಆ ವರದಿ ಮೇಲೆ ಸಂಪುಟ ಸಭೆ ಕರೀತಾರೆ. ಸಂಪುಟ ಸಭೆಯಲ್ಲಿ ಎಲ್ಲ ಯಾರು ಪ್ರಶ್ನೆ ಮಾಡೋದು ಸುಮ್ಮನೆ ಆಗ್ತಾರೆ. ಆ ಸಂಪುಟದಲ್ಲಿ ಹರಿಪ್ರಸಾದ್ ಇಲ್ಲ, ಅದಕ್ಕೆ ಹೊರಗಡೆ ಗಲಾಟೆ ಮಾಡ್ತಾರೆ. ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ, ನಮಗೆ ಕೊಡಿ ಅಂತ, ನಮ್ಮ ಈ ಕುರುಬ ಸಮುದಾಯನ ಎಷ್ಟಿಗೆ ಸೇರಿಸ್ಬಿಡಿ ಅಂತ.